ಓಕೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ನಾವು ಈ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗ ಹೆಲ್ಪ್ ಆಗಲು ಅನ್ನೋ ಉದ್ದೇಶದಿಂದ ಕೆಲವೊಂದು ಏನಪ್ಪಾ ಅಂದ್ರೆ ಈ ಕರೆಂಟ್ ಅಫೇರ್ಸ್ ಏನು ಈ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ವಿ. ರೈಟ್, ಕ್ವಶನ್ ಪೇಪರ್ ಎಷ್ಟು ಬಿಡಿಸಿದ್ರು ಕಡಿಮೆನೆ. ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋ ಹೇಳಿದೀನಿ. ಏನಪ್ಪಾ ಅಂದ್ರೆ ನೀವು ಪ್ರತಿ ದಿನ 1 ಅಥವಾ 2 ಕ್ವಶನ್ ಪೇಪರ್ನ ಕಂಪಲ್ಸರಿ ಬಿಡಿಸಲೇಬೇಕು. ಹೌದಾ? ಸೊ ನಿಮ್ಗೆ ಏನಾದ್ರು ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಫಸ್ಟ್ ಶಿಫ್ಟ್ ಡಿಸ್ಕಷನ್ ಮಾಡಿದ್ವಿ. ರೈಟ್, ಅದಾದ್ಮೇಲೆ ಅದನ್ನ ಕ್ವಶನ್ ಪೇಪರ್ ಆಲ್ರೆಡಿ ಏನಪ್ಪಾ ಅಂದ್ರೆ ನಂದೊಂದು ಟೆಲಿಗ್ರಾಮ್ ಚಾನಲ್ ಅದ. ಟೆಲಿಗ್ರಾಮ್ ಚಾನಲ್ ಕ್ವಶನ್ ಪೇಪರ್ ನಾ ಅಪ್ಲೋಡ್ ಮಾಡೀನಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಮೆಂಟಲ್ ಎಬಿಲಿಟಿ ಅವು 50 ರಿಂದ 60 ಮೆಂಟಲ್ ಎಬಿಲಿಟಿ ಅದಾವ. ಸೇಮ್ ಕೇಳಿದವ್ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾನಲ್ಲ ಅದೇ ತರ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ನಾ ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬಿಡ್ಸಂಗಿಲ್ಲ. ಓನ್ಲಿ ಏನಪ್ಪಾ ಅಂದ್ರೆ ಜಿಕೆ ಕ್ವಶನ್ ಬಿಡ್ಸಾ ಇದ್ದೀನಿ. ನೀವು ಅದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಏನು ಈರಣ್ಣ KSP ಟಾಕ್ಸ್ ಅಂತ ಹೊಡೆದ್ರೆ ನೀವು ಟೆಲಿಗ್ರಾಮ್ ಚಾನಲ್ ಅದ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಹೌದಾ, ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಅದನ್ನ ನೀವು ಏನಪ್ಪಾ ಅಂದ್ರೆ ಜಾಯಿನ್ ಆಗಿ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ನ ನೀವು ಯೂಸ್ ಮಾಡ್ಕೊಂಡು ಅದನ್ನ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನ ಬಿಡಿಸ್ರಿ. ಭಾರಿ ಚೆನ್ನಾಗಿ ಕ್ವಶನ್ಸ್ ಅದಾವ, ಅವುಗಳನ್ನ ಬಿಡಿಸಿ ಹೆಲ್ಪ್ ಆಗತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅದನ್ನ ಆಲ್ರೆಡಿ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಮತ್ತೆ ಯಾವ್ದು ಪಂಜಾಬ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅದನ್ನು ಕೂಡ ಆಲ್ರೆಡಿ ಹಾಕಿದ್ದೀನಿ. ಮತ್ತೆ ಅಂದ್ರೆ ಉತ್ತರ ಪ್ರದೇಶ ಪೊಲೀಸ್ ಕಾನ್ಸ್ಟೇಬಲ್ ಫಸ್ಟ್ ಶಿಫ್ಟ್ ಕೂಡ ಹಾಕಿದ್ದೀನಿ. ಈಗ ಎರಡನೇದು ಏನಪ್ಪಾ ಅಂದ್ರೆ ಈ ಎರಡನೇ ಶಿಫ್ಟ್ ಅಲ್ಲಿ ನಡೆಯತಕ್ಕಂಥ ಕ್ವಶನ್ ಪೇಪರ್ ಇದು. ಬಟ್ ನೋಡ್ರಿ, ನೀವು ನಾ ಯಾಕೆ ಬೇರೆ ರಾಜ್ಯದಲ್ಲಿ ಬಿಡಿಸ್ತಿದ್ದೀನಪ್ಪ ಅಂದ್ರೆ ನಿಮ್ಗ ಪ್ರಸ್ತುತ ಈ ಪ್ರೆಸೆಂಟ್ ಟ್ರೆಂಡಿಂಗ್ ಸಬ್ಜೆಕ್ಟ್ ಯಾವ್ದು ಅಂತ ಗೊತ್ತಾಗ್ತದೆ ನಿಮಗೆ. ಹೌದಾ? ಅಂದಾಗ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ಓದ್ಲಿಕ್ಕೆ ಈಜಿ ಆಗ್ತದೆ. ಈಗ ನೀವು ಉತ್ತರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ಯಾಕಂದ್ರೆ ಎಲ್ಲಾ ಜಿಕೆ ಕ್ವಶನ್ಸ್ ಒಂದೇ. ನಿಮ್ಗೆ ನಾ ಕ್ವಶನ್ ಪೇಪರ್ ಬಿಡಿಸಿ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಅದ ಇದು ನಮ್ಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೋ ಇಲ್ಲೋ ಅಂತೇಳಿ. ಸೊ ಆ ಎಕ್ಸಾಮ್ ಆ ಕ್ವಶನ್ ಪೇಪರ್ ನೋಡಿ ಬಿಡಿಸ್ತಾ ಇದೀನಿ. ಸುಮ್ನೆ ಯಾವುದೇ ಕ್ವಶನ್ ಪೇಪರ್ ನ ಬಿಡಿಸ್ತಾ ಇಲ್ಲ. ಈಗ ನೋಡ್ರಿ, ಎರಡನೇ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಇದು ಅದು 7ನೇ ತಾರೀಕು ನಡೆದದ್ದು. ಇದು 10ನೇ ತಾರೀಕು ನಡೆದಿರ್ತಕ್ಕಂಥ ಜೂನ್ 10ನೇ ತಾರೀಕು ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಇದು. ರೈಟ್, ಈಗ ನೋಡ್ರಿ ಇಲ್ಲಿ ಏನ್ ಕ್ವಶನ್ ಏನಪ್ಪಾ ಅಂದ್ರೆ ಈ ಕ್ಲೋರೋಫಿಲ್ ಅಲ್ಲಿ ಕ್ವಶನ್ ಕೇಳಿದಪ್ಪ ಅಂದ್ರೆ 1ನೇ ಶಿಫ್ಟ್ ಅಲ್ಲಿ ಈ ಕ್ಲೋರೋಫಿಲ್ ಅನ್ನೋದು ಯಾವ ಸಸ್ಯದ ಯಾವ ಭಾಗದಲ್ಲಿ ಇರ್ತದೆ ಕ್ವಶನ್ ಕೇಳಿದ್ದೆ. ಅಲ್ಲೇ ಡಿಸ್ಕಷನ್ ಮಾಡಿ ಹೌದಾ? ಎಲೆಯ ಭಾಗದಲ್ಲಿ ಇರ್ತೈತೆ. ಅದ ಕ್ಲೋರೋಫಿಲ್ ಸಸ್ಯಗಳು ಹಸಿರಾಗಿರ್ಲು ಕಾರಣ ಕ್ವಶನ್ ಕೇಳಿದ ಅಲ್ಲಿ ಕ್ಲೋರೋಫಿಲ್ ಅಂದ್ರೆ ಈ ಕ್ವಶನ್ ಪೇಪರ್ ಬಿಡಿಸೋ ಉದ್ದೇಶ ಆ ಕ್ವಶನ್ಸ್ ಅಲ್ಲೇ ಇರ್ತದೆ. ಬಟ್ ಏನಪ್ಪಾ ಅಂದ್ರೆ ಕ್ವಶನ್ ಅದೇ ಇರಂಗಿಲ್ಲ. ಅಂದ್ರೆ ಅದೇ ಏರಿಯಾದಾಗ ಕ್ವಶನ್ಸ್ ಇರ್ತೈತಿ. ಬಟ್ ಏನಪ್ಪಾ ಅಂದ್ರೆ ಕ್ವಶನ್ಸ್ ರಿಪೀಟ್ ಆಗಿರಂಗಿಲ್ಲ. ಹೌದಾ? ನೋಡ್ರಿ ಅಲ್ಲಿ ಕೂಡ ಸಸ್ಯಗಳು ಹಸಿರಿರ್ಲಿಕ್ಕೆ ಕಾರಣ ಇರುತ್ತೆ ಕೇಳಿದ ಅಲ್ಲಿ ಆನ್ಸರ್ ಕ್ಲೋರೋಫಿಲ್. ಅದ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ಈ ಕ್ಲೋರೋಫಿಲ್ ದ ಕೆಲಸ ಏನಂತ ಕ್ವಶನ್ ಕ್ಯಾನ್ ಇಲ್ಲಿ ಸಿಂಪಲ್ ಅಷ್ಟೇ. ಅಲ್ಲಿ ಕ್ಲೋರೋಫಿಲ್ ಅನ್ನ ಆನ್ಸರ್ ಇಟ್ಟಿದ್ದ, ಅದೇ ಕ್ಲೋರೋಫಿಲ್ ಅನ್ನ ಇಲ್ಲಿ ಕ್ವಶನ್ ಅಲ್ಲಿ ಇಟ್ಟಿದಾನ ಅಷ್ಟೇ. ನೋಡಿ ಕ್ವಶನ್ ಏನಪ್ಪಾ ಅಂದ್ರೆ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಕ್ಲೋರೋಫಿಲ್ ಅಂದ್ರೆ ಕ್ಲೋರೋಫಿಲ್ ಪ್ಲಾಂಟ್ ಅಲ್ಲಿ ಏನ್ ಫಂಕ್ಷನ್ ಅಂತ ಕ್ವಶನ್ ಕ್ಯಾನ್. ಹೌದಾ? 1ನೇ ಆಪ್ಷನ್ ಏನಪ್ಪಾ ಅಂದ್ರೆ ಪ್ರೊವೈಡಿಂಗ್ ಸ್ಟ್ರಕ್ಚರಲ್ ಸಪೋರ್ಟ್ ಅಂದ್ರೆ ಗಿಡಕ್ಕೆ ಸಪೋರ್ಟ್ ಕೊಡ್ಲಿಕ್ಕೆ. ಅದಾದ್ಮೇಲೆ ಅಬ್ಸಾರ್ಪ್ಷನ್ ಆಫ್ ದಿ ಸನ್ಲೈಟ್ ಫಾರ್ ದಿ ಫೋಟೋಸಿಂಥಸಿಸ್. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಸಾಯಿಲ್ ಅಂತ ಕೊಟ್ಟಾನ. ಮತ್ತೆ ಅಂದ್ರೆ ಸ್ಟೋರಿಂಗ್ ಆಫ್ ವಾಟರ್ ಅಂತ ಕೊಟ್ಟ. ಈಗ ನೋಡಿ ಸಿಂಪಲ್, ಈಗ ಕ್ಲೋರೋಫಿಲ್ ಏನ್ ಮಾಡ್ತಾ ಅಂದ್ರೆ ಕ್ಲೋರೋಫಿಲ್ ಏನಪ್ಪಾ ಅಂದ್ರೆ ಈ ಎಲ್ಲಿ ಸಸ್ಯದ ಭಾಗದಲ್ಲಿ ಎಲ್ಲಿ ಹಸಿರಾಗಿರುತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಕ್ಲೋರೋಫಿಲ್ ಇರುತ್ತೆ. ಈ ಕ್ಲೋರೋಫಿಲ್ ಏನು ಉದ್ದೇಶಪ್ಪ ಅಂದ್ರೆ ಸೂರ್ಯನ ಬೆಳಕನ್ನು ಬಳಸ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಅಥವಾ ಅದಕ್ಕೆ ಫೋಟೋಸಿಂಥಸಿಸ್ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಫೋಟೋಸಿಂಥಸಿಸ್ ಮುಖಾಂತರ ಆಹಾರವನ್ನ ತಯಾರು ಮಾಡಕ್ಕೆ. ಹೌದಾ? ಯಾವಾಗ್ಲೂ ಪ್ಲಾಂಟ್ ಅನ್ನೋದು ಏನಪ್ಪಾ ಅಂದ್ರೆ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದ್ರೆ ಏನ್ರಿ? ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳೋಕೆ ಅಂತ ಕರಿತೀವಿ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಮತ್ತೆ ಆಹಾರಕ್ಕಾಗಿ ಬೇರೆ ಇದವರನ್ನ ಅವಲಂಬನೆ ಆಗ್ತಾರಲ್ಲ ಅವ್ರಿಗೆ ಕರಿತೀವಿ ನಾವು ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ. ಈ ಟೈಪ್ ಅಂದ್ರೆ ಮನುಷ್ಯರು ಎಲ್ಲ ಪ್ರಾಣಿಗಳು ಇವೆಲ್ಲ ಅಂದ್ರೆ ಹೆಟೆರೋಟ್ರೋಪ್ಸ್ ಅಂದ್ರೆ ಏನ್ರಿ? ಆಹಾರಕ್ಕಾಗಿ ಬೇರೆ ಇದನ್ನ ನಾವೇನ್ ಮಾಡ್ತೀವಿ ಅವಲಂಬನೆ ಮಾಡ್ತೀವಿ. ಬಟ್ ಪ್ಲಾಂಟ್ಗಳು ಹಂಗಲ್ಲ, ಅಂದ್ರೆ ಸಸ್ಯಗಳು ಹಂಗಲ್ಲ. ಸಸ್ಯಗಳು ಏನ್ ಮಾಡ್ತಾರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಂಡು ಅದಕ್ಕೋಸ್ಕರ ಏನ್ ಕರಿತಾರೆ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಅವು ಯಾವ್ದ್ರ ಮುಖಾಂತರ ತಯಾರಿಸ್ಕೊತಾವಪ್ಪ ಅಂದ್ರೆ ಈ ಫೋಟೋಸಿಂಥಸಿಸ್ ಅನ್ನೋ ಒಂದು ಪ್ರೊಸೆಸ್ ಮುಖಾಂತರ ಏನಪ್ಪಾ ಅಂದ್ರೆ ಆಹಾರವನ್ನು ತಯಾರಿಸ್ಕೊತಾವ. ಅದು ಏನ್ ನೆಕ್ಸ್ಟ್ ಎಕ್ಸಾಮ್ ಕ್ವಶನ್ ಕೇಳ್ತಾನ, ಈ ಫೋಟೋಸಿಂಥಸಿಸ್ ಐತಲ್ಲ ಇತರದ ರಿಯಾಕ್ಷನ್ ಯಾವ ತರ ಆಗ್ತದೆ ಅಂತ ಕೇಳ್ತಾನೆ. ಅಂದ್ರೆ ಸಸ್ಯಗಳು ವಾತಾವರಣ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರನ್ನು ಬಳಸ್ಕೊಂಡು ಏನಪ್ಪಾ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬಳಸ್ಕೊಂಡು ಏನಪ್ಪಾ ಅಂದ್ರೆ C6H12O22 ಅಂದ್ರೆ ಗ್ಲೂಕೋಸ್. ಗ್ಲೂಕೋಸ್ ಅನ್ನ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಮಾಡ್ತಾವ. ಪ್ಲಸ್ ಅದ್ರ ಜೊತೆ ಏನಪ್ಪಾ ಅಂದ್ರೆ ಈ ಆಕ್ಸಿಜನ್ ನಾವೇನ್ ಆಕ್ಸಿಜನ್ ತಗೋತೀವಲ್ಲ ಈ ಆಕ್ಸಿಜನ್ ನ ರಿಲೀಸ್ ಮಾಡ್ತಾವ. ಪ್ಲಸ್ ಏನಪ್ಪಾ ಅಂದ್ರೆ ಎನರ್ಜಿ ರಿಲೀಸ್ ಮಾಡ್ತಾವ.
ಇನ್ ದ ಫಾರ್ಮ್ ಆಫ್ ಎನರ್ಜಿ. ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾರಪ್ಪ ನಮ್ಮ ಎಕ್ಸಾಮ್ ಅಂದ್ರೆ, ಈ ಏನ್ ಆಕ್ಸಿಜನ್ ರಿಲೀಸ್ ಆಗ್ತದಿಲ್ಲ, ಈ ಆಕ್ಸಿಜನ್ ಯಾವುದರಿಂದ ಉತ್ಪಾದನೆ ಆಗುತ್ತೆ ಕ್ವಶನ್ ಕೇಳ್ತಾರ ಎಕ್ಸಾಮ್. ಅದು ಕಾರ್ಬನ್ ಡೈಆಕ್ಸೈಡ್ ದಿಂದನೋ, ಅಥವಾ ಏನ H2 ವಾಟರ್ ದಿಂದನೋ, ಅಥವಾ ಸನ್ಲೈಟ್ ಇಂದ ಆಪ್ಷನ್ ಕೊಡ್ತಾರೆ. ಈ ಆಕ್ಸಿಜನ್ ರಿಲೀಸ್ ಆಗಿರ್ತದಲ್ಲ, ಆ ಆಕ್ಸಿಜನ್ ಅದರಿಂದ ಉತ್ಪಾದನೆ ಆಗಿರ್ತಪ್ಪ ಅಂದ್ರೆ ಈ ವಾಟರ್ H2O ದಿಂದ ಏನಪ್ಪಾ ಅಂದ್ರೆ ಉತ್ಪಾದನೆ ಆಗಿರುತ್ತೆ. ರೈಟ್. ಈ ನೆಕ್ಸ್ಟ್ ಈಗ ಗ್ಲುಕೋಸ್ ನಾವು ಹೇಳಿಲ್ಲ C6H12O22, ಈ ಹತ್ತರಿಂದ ಪ್ರೊಡಕ್ಷನ್ ಆಗಿರುತ್ತಪ್ಪ ಅಂದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ ಇಂದ ಉತ್ಪಾದನೆ ಆಗಿರ್ತದೆ. ಗೊತ್ತಾಯ್ತಾ? ಈ ನೆಕ್ಸ್ಟ್ ಈ ಫೋಟೋಸಿಂಥಸಿಸ್ 2 ಟೈಪ್ಸ್ ಬರ್ತಾವೆ. ಏನ್ 2 ಟೈಪ್ಸ್ ಅಂದ್ರೆ, ಒಂದು ಡಾರ್ಕ್ ರಿಯಾಕ್ಷನ್, ಇನ್ನೊಂದು ಲೈಟ್ ರಿಯಾಕ್ಷನ್ ಅಂತೇಳಿ. ಹೌದಾ? ಡಾರ್ಕ್ ರಿಯಾಕ್ಷನ್ ಮತ್ತು ಲೈಟ್ ರಿಯಾಕ್ಷನ್. ಡಾರ್ಕ್ ರಿಯಾಕ್ಷನ್ ಯಾವಾಗ ಆಗತ್ತಪ್ಪ ಅಂದ್ರೆ ಡೇ ಟೈಮ್ ಅಲ್ಲಿ ಆಗುತ್ತೆ. ಅಂದ್ರೆ ಸಾರಿ, ಅದು ಲೈಟ್ ರಿಯಾಕ್ಷನ್ ಅದು ಡೇ ಟೈಮ್, ಅಂದ್ರೆ ಲೈಟ್ ಅನ್ನ ಬಳಸ್ಕೊಂಡು, ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಫೋಟೋಸಿಂಥಸಿಸ್ ಆದ್ರೆ ಅದಕ್ಕೆ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ರಾತ್ರಿ ಹೊತ್ತು ಡಾರ್ಕ್ ಅಂದ್ರೆ ಕತ್ತಲ ಟೈಮ್ ಅಲ್ಲಿ ಫೋಟೋಸಿಂಥಸಿಸ್ ಅದಕ್ಕೆ ಡಾರ್ಕ್ ರಿಯಾಕ್ಷನ್ ಅಂತ ಕರೀತಾರೆ. ಇನ್ನು ಏನು ಕ್ವಶನ್ ಕೇಳ್ತಾನೆ ಎಕ್ಸಾಮ್ ಅಂದ್ರೆ, ಈ ಡಾರ್ಕ್ ರಿಯಾಕ್ಷನ್ ಮತ್ತೆ ಲೈಟ್ ರಿಯಾಕ್ಷನ್ ಸಸ್ಯದ ಯಾವ ಭಾಗದಲ್ಲಿ ಆಗುತ್ತೆ ಅಂತ ಕೇಳ್ತಾರೆ. ಹೌದಾ? ಈಗ ನೋಡಿ ನೀವು, ಈಗ ಏನ್ ಕ್ವಶನ್ ಕೇಳ್ತಪ್ಪ ಅಂದ್ರೆ, ಈ ಡಾರ್ಕ್ ರಿಯಾಕ್ಷನ್ ಅನ್ನೋದು ಸಸ್ಯದ ಸ್ಟ್ರೋಮಾ, ಸ್ಟ್ರೋಮಾದಲ್ಲಿ ಆಗೋದು ಡಾರ್ಕ್ ರಿಯಾಕ್ಷನ್. ಇನ್ನು ಲೈಟ್ ರಿಯಾಕ್ಷನ್ ಆಗೋದಪ್ಪ ಅಂದ್ರೆ ಈ ಗ್ರಾಣ ಅಂತ ಬರ್ತಾವ. ಹೌದಾ? ಈ ಗ್ರಾಣದಲ್ಲಿ ಆಗೋದು ಲೈಟ್ ರಿಯಾಕ್ಷನ್, ಮತ್ತೇನಪ್ಪ ಅಂದ್ರೆ ಡಾರ್ಕ್ ರಿಯಾಕ್ಷನ್ ಅಂದ್ರೆ ಸ್ಟ್ರೋಮಾ ಒಳಗಾಗ್ತಾವ. ಸ್ಟ್ರೋಮಾ ಗೊತ್ತದ? ಇದು ಸಂಬಂಧಪಟ್ಟಾಗ ಇನ್ಫಾರ್ಮೇಶನ್ ನೋಡಿ. ಒಂದ್ಸಲ ಕ್ವಶನ್ ಹೇಗೆ ಕೇಳ್ತಾನಪ್ಪ ಅಂದ್ರೆ, ಈ ಫೋಟೋಸಿಂಥಸಿಸ್ ಎಲ್ಲಿ ಆಗ್ತದಪ್ಪ ಅಂದ್ರೆ ಈ ಎಲೆ ಒಳಗಾಗುತ್ತೆ. ಎಲೆ ಒಳಗಡೆ ಎಲ್ಲಿ ಆಗ್ತದಪ್ಪ ಅಂದ್ರೆ ಈ ಕ್ಲೋರೋಫಿಲ್ ಒಂದು ಪಿಗ್ಮೆಂಟ್ ಅಲ್ಲಿ ಆಗ್ತದೆ. ಸಸ್ಯಗಳು ಹಸಿರಾಗಿರೋ ಕಾರಣ ಏನು? ಕ್ಲೋರೋಫಿಲ್. ಹೌದಾ? ಗೊತ್ತಾಯ್ತಾ? ಇನ್ನು ಸಸ್ಯದಲ್ಲಿ ಇರ್ತಕ್ಕಂಥ ಧಾತು ಯಾವಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಇರ್ತದೆ. ಹೌದಾ? ಮ್ಯಾಗ್ನೀಷಿಯಂ ಇರ್ತದೆ. ಇನ್ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಪ್ಪ ಅಂದ್ರೆ, ಈ ಫೋಟೋಸಿಂಥಸಿಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. CO2 ಪ್ಲಸ್ H2O ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನ್ ಬರುತ್ತಪ್ಪ ಅಂದ್ರೆ C6H12O6 ಪ್ಲಸ್ ಆಕ್ಸಿಜನ್ ಪ್ಲಸ್ ಎನರ್ಜಿ ರಿಲೀಸ್ ಆಗ್ತದೆ. ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ, ನಿಮ್ಗೆ ಈ ಆಕ್ಸಿಜನ್ ರಿಲೀಸ್ ಆಗೋದಿಲ್ಲ, ಈ ಆಕ್ಸಿಜನ್ ಯಾವ್ದ್ರ ಮುಖಾಂತರ ಆಗತ್ತಪ್ಪ ಅಂದ್ರೆ H2O ವಾಟರ್ ಇಂದ ಆಗ್ತದೆ. ಈ ನೆಕ್ಸ್ಟ್ C6H12O6 ಯಾವ್ದ್ರ ಮುಖಾಂತರ ಆಗತ್ತಪ್ಪ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಇಂದ ಆಗುತ್ತೆ. ಹೌದಾ? ಇನ್ ಲೈಟ್ ರಿಯಾಕ್ಷನ್ ಅಂದ್ರೆ ಏನು? ಡೇ ಟೈಮ್ ಅಲ್ಲಿ ಆಗೋದು. ಹೌದಾ? ಡಾರ್ಕ್ ರಿಯಾಕ್ಷನ್ ಅಂದ್ರೆ ಏನು? ನೈಟ್ ಟೈಮ್ ಅಲ್ಲಿ ಫೋಟೋಸಿಂಥಸಿಸ್ ಆಗೋದು. ರೈಟ್. ಈ ನೆಕ್ಸ್ಟ್ ಈ ಡಾರ್ಕ್ ರಿಯಾಕ್ಷನ್ ಎಲ್ಲಿ ಆಗತ್ತಪ್ಪ ಅಂದ್ರೆ ಸ್ಟ್ರೋಮಾದಲ್ಲಿ ಆಗ್ತದೆ. ಈ ಲೈಟ್ ರಿಯಾಕ್ಷನ್ ಆಗಪ್ಪ ಅಂದ್ರೆ ಗ್ರಾಣದಲ್ಲಿ ಆಗ್ತದೆ. ಆಗುತ್ತೆ. ಇಷ್ಟು ಸಂಬಂಧಪಟ್ಟ ಏನಪ್ಪ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಹೌದಾ? ಈ ನೆಕ್ಸ್ಟ್ ಏನಪ್ಪ ಅಂದ್ರೆ, ಈ ಏನ್ ಸನ್ಲೈಟ್ ಅನ್ನ ಬಳಸ್ಕೊತಾವ, ಈ ಕ್ವಶನ್ ಕೇಳ್ತಾನೆ ನಾಳೆ. ಏನ್ ಗೊತ್ತಾ? ಈ ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ ಪ್ಲಾಂಟ್ಗಳು ಏನ್ ಬೆಳಕನ್ನು ಬಳಸ್ಕೊತಲ್ಲ, ಅದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ತಾನೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲಿಕ್ಕೆ ಏನ್ ಬಳಸ್ಕೊತಾವಲ್ಲ ಏನು ಸೂರ್ಯನ ಬೆಳಕನ್ನ, ಇದಕ್ಕೆ ಏನೆಂದು ಕೇಳ್ತಕ್ಕಂತ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಕರೀತಾರೆ. ಹೆಂಗಿದ್ರು ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್. ಹೌದಾ? ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ಹೌದಾ? ಅಂದ್ರೆ ಮೇಗೆ ಬರ್ತಕ್ಕಂತ ಏನ್ ಸನ್ಲೈಟ್ ಇರುತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಪ್ಲಾಂಟ್ಗಳು. ಹೌದಾ? ಅದರಲ್ಲಿ ಕೆಲವೊಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸ್ಕೊತಾವ. ಆ ಸ್ವಲ್ಪ ಪ್ರಮಾಣ ಏನ್ ಬಳಸ್ಕೊತಾವಲ್ಲ ಅದಕ್ಕೆ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್. ನೆನಪಿಟ್ಟು ಕ್ವಶನ್ ಕೇಳ್ತಾರೆ, ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಎಂದರೆ ಏನು ಅಂತೇಳಿ. ಸಸ್ಯಗಳು ತಮ್ಮ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡ್ಕೊಳ್ಳಿಕ್ಕೆ ಏನು ಸೂರ್ಯನ ಬೆಳಕನ್ನ ಬಳಸ್ಕೊಳ್ತಾವಲ್ಲ, ಹೌದಾ, ಅದಕ್ಕ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ಹೌದಾ? ಇಷ್ಟಿದ್ರ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಜಲ್ ಮಹೋತ್ಸವ ಅಂತ ಮಾಡ್ತಾರೆ. ಹೌದಾ? ಜಲ್ ಮಹೋತ್ಸವ್ ಇದನ್ನ 2026 ಸ್ಟಾರ್ಟ್ ಮಾಡಿದಾರೆ. ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಯಾವ್ದು ಕ್ವಶನ್? ಜಲ್ ಮಹೋತ್ಸವ್. ನಿಮ್ಗೆಲ್ಲ ಗೊತ್ತಿದೆ ಜಲ್ ಮಹೋತ್ಸವ್. ಹೌದಾ? ಈ ಜಲ್ ಮಹೋತ್ಸವ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದಕ್ಕೆ ಯಾರಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂತ ಬರುತ್ತೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಹೌದಾ? ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆದವರು ಇದನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಅದನ್ನ ಕ್ವಶನ್ ಕೇಳಿ ಜಲ್ ಮಹೋತ್ಸವ್. ರೈಟ್. ಇನ್ ಜಲ್ ಮಹೋತ್ಸವ ಅಂದ ತಕ್ಷಣ ಇದು ಯಾವ ಒಂದು ಸಚಿವಾಲಯ ಕೆಲಸ ಸ್ಟಾರ್ಟ್ ಮಾಡಿದಾರೆ ಅಂತ ಕೇಳ್ತಾನೆ. ಹೌದಾ? ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಅಂತ ಬರುತ್ತೆ. ಯಾವ್ದ್ರಿ? ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಈ ನೆಕ್ಸ್ಟ್ ಅದರ ಅಡಿನ ಏನಪ್ಪಾ ಅಂದ್ರೆ ಈ ಜಲ್ ಜೀವನ್ ಮಿಷನ್ ಅಂತ ಬರ್ತಾರೆ. ಜಲ್ ಜೀವನ್ ಮಿಷನ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದೇನಪ್ಪಾ ಅಂದ್ರೆ ಇದು ಯೋಜನೆ. ಇದ್ರ ಮುಖಾಂತರ ಏನಪ್ಪಾ ಅಂದ್ರೆ ಮನೆ ಮನೆಗಳಿಗೆ ಟ್ಯಾಪ್ ಮುಖಾಂತರ ನೀರನ್ನ ಪ್ರೊವೈಡ್ ಮಾಡೋದು ಜಲ್ ಜೀವನ್ ಮಿಷನ್ ಅಂತೇಳಿ. ರೈಟ್. ಈ ಜಲ್ ಜೀವನ್ ಮಿಷನ್ ಅಡಿ ಎಕ್ಸಾಮ್ ಕ್ವಶನ್ ಕೇಳ್ತಾನ, ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಲೀಟರ್ ನೀರನ್ನು ಪ್ರೊವೈಡ್ ಮಾಡಲಾಗುತ್ತದೆ ಅಂತ ಕೇಳ್ತಾನೆ.
ಹೌದಾ. ಈ ಒಂದು ಮಿಷನ್ ಮುಖಾಂತರ ಏನಪ್ಪ ಅಂದ್ರೆ 55 ಲೀಟರ್ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರ್ ನೀರನ್ನ ಟ್ಯಾಪ್ ವಾಟರ್ ಮುಖಾಂತರ ಪ್ರೊವೈಡ್ ಮಾಡ್ಬೇಕಂತ ಈ ಜಲ್ ಜೀವನ್ ಮಿಷನ್ ಅಂತೇಳಿ ತಗೊಂಬಂದ ಜಾರಿ. ರೈಟ್, ಈ ಕುಡಿಯುವ ನೀರನ್ನ ಸಪ್ಲೈ ಮಾಡೋದು. ಈ ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂದ್ರೆ ಈ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಐತಿ. ಯಾವ್ದಪ್ಪ ಅಂದ್ರೆ ಅದು ಮನೆ ಮನೆಗೆ ಗಂಗೆ ಅಂತೇಳಿ. ಈ ಮನೆ ಮನೆಗೆ ಗಂಗೆ ಅನ್ನೋದು ಕರ್ನಾಟಕ ಸರ್ಕಾರದ್ದು. ರೈಟ್, ಆ ಜಲ್ ಜೀವನ್ ಮಿಷನ್ ಅನ್ನೋದು ಯಾರಪ್ಪ ಅಂದ್ರೆ ಇದು ಕೇಂದ್ರ ಸರ್ಕಾರದ್ದು. ಅದು ಕೇಂದ್ರ ಸರ್ಕಾರದ್ದು. ಈ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ ಅಂತ ಬರುತ್ತೆ. ಗಂಗಾ ಕಲ್ಯಾಣ ಯೋಜನೆ ಅದಕ್ಕಪ್ಪ ಅಂದ್ರೆ ಇದು ಈ ಹೊಲದಲ್ಲಿ ರೈತರಿಗೆ ಹೊಲದಲ್ಲಿ ಏನಪ್ಪಾ ಅಂದ್ರೆ ಸಬ್ಸಿಡಿ ದರದಲ್ಲಿ ಏನಪ್ಪಾ ಅಂದ್ರೆ ಬೋರ್ವೆಲ್ ಗಳನ್ನ ಹಾಕಿಕೊಡೋದು. ದಟ್ ಇಸ್ ವಾಟ್ ಗಂಗಾ ಕಲ್ಯಾಣ ಯೋಜನೆ ಅಂತ ಬರುತ್ತೆ. ಹೌದಾ, ಗಂಗಾ ಕಲ್ಯಾಣ ಯೋಜನೆ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರ್ಬೇಕು. ಹೌದಾ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನೀರಿಗೆ ಅಂತ ಬಂದಾಗ ಈ ನೆಕ್ಸ್ಟ್ ಮಾತಾಡೋಣ ಅದ್ರ ಬಗ್ಗೆ. ಈ ನೆಕ್ಸ್ಟ್ ಇಲ್ಲಿ ಕ್ವಶನ್ ಏನ್ ನೋಡ್ರಿ, ಯಾವಪ್ಪ ಅಂದ್ರೆ ಈ ಅರ್ಥಶಾಸ್ತ್ರ. ಅದನ್ನ ಎಲ್ಲ ಗೊತ್ತಿಲ್ಲ. ಅರ್ಥಶಾಸ್ತ್ರ ಅನ್ನೋದು ಯಾರು ಬರ್ದಾರ? ಅರ್ಥಶಾಸ್ತ್ರ ಬರೋದು ನಿಮ್ಗೆಲ್ಲ ಗೊತ್ತೈತಿ. ಯಾರಪ್ಪ ಅಂದ್ರೆ ಕೌಟಿಲ್ಯ. ಹೌದಾ, ಕೌಟಿಲ್ಯ ಅವ್ರೇನಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನ ಒಂದು ಗ್ರಂಥವನ್ನ ಬರೆದ. ರೈಟ್, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕುಮಾರ ಸಂಭವ ಅಂತ ಬರುತ್ತೆ. ಈ ಕುಮಾರ ಸಂಭವ ಬರೋದು ಯಾರು? ಈ ಕಾಳಿದಾಸ್ ಕೊಟ್ಟ ನೀವು. ಹೌದಾ, ಕುಮಾರ ಸಂಭವ ಬರೋದು ಕಾಳಿದಾಸು. ಹೌದಾ, ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಈ ವಿಶಾಖದತ್ತನ ರುದ್ರ ಏನು ವಿಶಾಖದತ್ತ ಒಂದು ಏನಪ್ಪಾ ಕೃತಿ ಬರೋದು. ಯಾರಪ್ಪ ಅಂದ್ರೆ ವಿಷಯದ ಒಂದು ಕೃತಿ ಇದೆ, ಅದು ಇಂಪಾರ್ಟೆಂಟ್. ನಾನು ನೆನಪದಾಗ ಹೇಳ್ತೀನಿ. ರೈಟ್, ಈ ನೆಕ್ಸ್ಟ್ ನೋಡಿ ಕ್ವಶನ್ ಏನಪ್ಪ ಇಂಪಾರ್ಟೆಂಟ್, ಕುಡಿಯಟ್ಟಂ. ಈಗ ಯುನೆಸ್ಕೋ ಲಿಸ್ಟ್ ಏನಪ್ಪ ಅಂದ್ರೆ ಇನ್ಟ್ಯಾಂಜಿಬಲ್ ಲಿಸ್ಟ್ ಅಂತ ಬರ್ತಾವ. ಹೌದಾ, ಯುನೆಸ್ಕೋದು ಇನ್ಟ್ಯಾಂಜಿಬಲ್ ಲಿಸ್ಟ್ ಅಂತ ಬರ್ತಾವ. ಆ ಅಮೂರ್ತ ಪಟ್ಟಿ. ಹೌದಾ, ಯುನೆಸ್ಕೋ ಅಮೂರ್ತ ಪಟ್ಟಿ ಅಂತ ಬರ್ತಾವ. ಆ ಅಮೂರ್ತ ಪಟ್ಟಿ ಇದ್ರಲ್ಲಿ ಏನಪ್ಪ ಅಂದ್ರೆ ಅದು ಕುಡಿಯಟ್ಟಂ ಮತ್ತೊಂದು ಡ್ಯಾನ್ಸ್ ಬರುತ್ತೆ, ಕುಡಿಯಟ್ಟಂ ಮತ್ತೆ. ಆ ಕುಡಿಯಟ್ಟಂ ಅನ್ನೋದು ಯುನೆಸ್ಕೋ ಇನ್ಟ್ಯಾಂಜಿಬಲ್ ಲಿಸ್ಟ್ ಸೇರ್ಪಡೆ ಮಾಡ್ಯಾರ. ಹಾಗಾದ್ರೆ ಈ ಕುಡಿಯಟ್ಟಂ ಅನ್ನೋದು ಯಾವ ರಾಜ್ಯದ ಕ್ವಶನ್ ಕೇಳ ಬರುತ್ತಾ? ಯಾವ ರಾಜ್ಯದಪ್ಪ ಅಂದ್ರೆ ಇದು ಕೇರಳ ರಾಜ್ಯದ್ದು. ಕುಡಿಯಟ್ಟಂ ಯಾವ ರಾಜ್ಯಪ್ಪ ಅಂದ್ರೆ ಕೇರಳ. ಹಾಗಾದ್ರೆ ಈ ಪ್ರಸ್ತುತ ಇಲ್ಲಿವರೆಗೂ ಇನ್ಟ್ಯಾಂಜಿಬಲ್ ಲಿಸ್ಟ್ ಅಲ್ಲಿ ಯುನೆಸ್ಕೋ ಇನ್ಟ್ಯಾಂಜಿಬಲ್ ಲಿಸ್ಟ್ ಎಷ್ಟಪ್ಪ ಅಂದ್ರೆ 16 ಇನ್ಟ್ಯಾಂಜಿಬಲ್ ಲಿಸ್ಟ್ ಅದಾವ. ಅದರಲ್ಲಿ ಸೇರ್ಪಡೆ ಮಾಡಿ. ಹೌದಾ, ಇತ್ತೀಚೆಗೆ ಸೇರ್ಪಡೆ ಮಾಡಿದ ಯಾವಪ್ಪ ಅಂದ್ರೆ ಈ ದೀಪಾವಳಿ ಹಬ್ಬ. ಹೌದಾ, ದೀಪಾವಳಿನ ಸೇರ್ಪಡೆ ಮಾಡ್ಯಾರ. ಅದಕ್ಕಿಂತ ಮುಂಚೆ ಅಂದ್ರೆ ಈ ಗಾರ್ಬಾತ್ ಒಂದು ಡ್ಯಾನ್ಸ್ ಬರೋದು ಎಲ್ಲಿ ಬರ್ತಪ್ಪ ಅಂದ್ರೆ ಈ ಗುಜರಾತ್ ಅಲ್ಲಿ, ಅದನ್ನ ಸೇರ್ಪಡೆ ಮಾಡ್ಯಾರ. ಅದ್ಮೇಲೆ ಅಂದ್ರೆ ಈ ದುರ್ಗಾ ಪೂಜೆ ಅಂತ ಬರೋದು. ಹೌದಾ, ದುರ್ಗಾ ಪೂಜೆ ಅಂದ್ರೆ ಈ ವೆಸ್ಟ್ ಬೆಂಗಾಲ್, ಅದನ್ನು ಕೂಡ ಏನಪ್ಪ ಅಂದ್ರೆ ಸೇರ್ಪಡೆ ಮಾಡ್ಯಾರ. ನೆಕ್ಸ್ಟ್ ಯೋಗಾಸನ. ಹೌದಾ, ಯೋಗಾಸನ ಕೂಡ ಅದನ್ನು ಸ್ವಲ್ಪ ಸೇರ್ಪಡೆ ಮಾಡ್ಯಾರ. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ರಾಮಲೀಲಾ ಅಂದ್ರೆ ಉತ್ತರ ಪ್ರದೇಶ್, ಅದನ್ನು ಕೂಡ ಏನಪ್ಪಾ ಅಂದ್ರೆ ಈ ಇನ್ಟ್ಯಾಂಜಿಬಲ್ ಲಿಸ್ಟ್ ಸೇರ್ಪಡೆ ಮಾಡ್ಯಾರ. ಹೌದಾ, ಇನ್ಟ್ಯಾಂಜಿಬಲ್ ಲಿಸ್ಟ್ ಸೇರ್ಪಡೆ ಮಾಡ್ಯಾರ. ಯೋಗಾಸನ ಮಾಡಿದ್ರೆ ನೆಕ್ಸ್ಟ್ ಮಲ್ಲಕಂಬ. ಯಾವ್ದ್ರಿ? ಮಲ್ಲಕಂಬ. ಇತ್ತೀಚೆಗೆ ಸೇರ್ಪಡೆ ಮಾಡಿ ಹೇಳಾಕೈತಿ ನೋಡ್ರಿ. ಒಳ್ಳೆದು ಅದು ದೀಪಾವಳಿ ಹಬ್ಬವನ್ನ ಸೇರ್ಪಡೆ ಮಾಡ್ಯಾರ. ಅದಾದ್ಮೇಲೆ ಗಾರ್ಬಾ ಗುಜರಾತ್, ಅದಾದ್ಮೇಲೆ ದುರ್ಗಾ ಪೂಜಾ ವೆಸ್ಟ್ ಬೆಂಗಾಲ್, ಅದಾದ್ಮೇಲೆ ಅಂದ್ರೆ ರಾಮಲೀಲಾ ಇಲ್ಲಿ ಉತ್ತರ ಪ್ರದೇಶ್. ಹೌದಾ, ಕುಡಿಯಟ್ಟಂ ಕೇರಳ. ಹೌದಾ, ಕುಡಿಯಟ್ಟಂ ಕೇರಳ. ಇದೇನಪ್ಪ ಅಂದ್ರೆ ಇವನ್ನೆಲ್ಲವನ್ನು ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಇನ್ಟ್ಯಾಂಜಿಬಲ್ ಲಿಸ್ಟ್ ಅಲ್ಲಿ ಇತ್ತೀಚೆಗೆ ಸೇರ್ಪಡೆ ಮಾಡಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಮಾಡಿರ್ತಕ್ಕಂಥ ಡ್ಯಾನ್ಸ್ ಮತ್ತು ಹಬ್ಬಗಳನ್ನ ಸೇರ್ಪಡೆ ಮಾಡ್ತಾರೆ. ರೈಟ್, ಈಗ ಪ್ರಸ್ತುತ ಟೋಟಲ್ ಎಷ್ಟದಪ್ಪ ಅಂದ್ರೆ ಅಂತವ ಟೋಟಲ್ 16 ಅದಾವ್ರಿ. ಎಷ್ಟವ್ರಿ? ಟೋಟಲ್ 16 ಅದಾವ. ಈ ಮಲ್ಲಕಂಬನ್ನು ಸೇರ್ಪಡೆ ಮಾಡಿದಾರ, ಯೋಗಾಸನವನ್ನು ಕೂಡ ಸೇರ್ಪಡೆ ಮಾಡಿದಾರ. ಇವಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ. ರೈಟ್, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹೆಂಗೈತಿ. ಕುಡಿಯಟ್ಟಂ ಆಯ್ತಾ. ಈ ನೆಕ್ಸ್ಟ್ ಏನು ಆಪರೇಷನ್ ಸಂಕಲ್ಪ ಅಂತ ಕ್ವಶನ್ ಕೇಳ. ಹೌದಾ, ನೋಡಿ ಕ್ವಶನ್ ನೀವು ಯಾಕೆ ಕ್ವಶನ್ ಪೇಪರ್ ಬಿಡಿಸ್ಬೇಕಂದ್ರೆ ನೀವು ಕ್ವಶನ್ ಪೇಪರ್ ಬೇರೆನೆ ಓದಿರ್ತೀರಿ. ಹೌದಾ, ಕ್ವಶನ್ಸ್ ಗಳನ್ನ ಓದ್ಬೇಕಾರೆ. ಬಟ್ ಇಲ್ಲಿ ಕ್ವಶನ್ಸ್ ಕೊಡೋದು ಅವ ಆನ್ಸರ್ ಕೇಳೋದೇ ಬೇರೆ ಕೇಳಿರ್ತಾನೆ. ಈಗ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಆಪರೇಷನ್ ಸಂಕಲ್ಪ ಅಂತ ಪ್ರಾರಂಭ ಮಾಡಿದ್ರು. ಯಾರು? ಇಂಡಿಯನ್ ನೇವಿದ ಸ್ಟಾರ್ಟ್ ಮಾಡಿರೋದನ್ನ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈಗೇನ ಸಮುದ್ರದಲ್ಲಿ ಬರ್ತಕ್ಕಂತ ಹಡಗುಗಳು ಇರ್ತಾವಲ್ಲ, ಬೇರೆ ದೇಶದಿಂದ ನಮ್ಮ ಹಡಗುಗಳು ಬರ್ತಿರ್ತಾವ. ಹೌದಾ, ಮತ್ತೆ ನಮ್ಮಲ್ಲಿಂದ ಬೇರೆ ದೇಶಕ್ಕೆ ಹಡಗುಗಳು ಹೋಗ್ತಿರ್ತಾವ. ಅಂತ ಹಡಗುಗಳನ್ನ ರಕ್ಷಣೆ ಮಾಡಕ ಏನಪ್ಪಾ ಅಂದ್ರೆ ಇಂಡಿಯನ್ ನೇವಿದವ್ರು ಸ್ಟಾರ್ಟ್ ಮಾಡ್ಯಾರ. ಅದು ಆಪರೇಷನ್ ಸಂಕಲ್ಪ ಅಂತ ಮಾಡ್ಯಾರ. ಬಟ್ ಇಷ್ಟ ನಿಮ್ಗೆ ಗೊತ್ತಿರತ್ತೆ, ನೀವು ಓದ್ಕೊಂಡು ಹೋಗಿರ್ತೀರಿ. ಬಟ್ ಅವೇನ್ ಕೇಳಪ್ಪ ಅಂದ್ರೆ 2026ರಲ್ಲಿ ಇಂಥವು ಎಷ್ಟು ತೊಂದರೆಗಳನ್ನ ಇಂಡಿಯನ್ ನೇವಿದವರು ಆಪರೇಷನ್ ಸಂಕಲ್ಪದಡಿ ಸಾಲ್ವ್ ಅನ್ನ ಮಾಡಿದಾರಂತ ಕ್ವಶನ್ ಕೇಳಿ. ಈ ತರ ಹಡಗುಗಳ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಅಂತ ಎಷ್ಟು ಇಂಡಿಯನ್ ನೇವಿದವರು ಸಾಲ್ವ್ ಮಾಡಿದಾರಂತ ಕ್ವಶನ್ ಕೇಳ. ಅದೇನಪ್ಪ ಅಂದ್ರೆ 18 ಈ ತರ 18 ತೊಂದರೆಗಳನ್ನ ಸಾಲ್ವ್ ಮಾಡಿದಾರಂತವು. ಹೌದಾ, ಅದೆಷ್ಟಪ್ಪ ಅಂದ್ರೆ ಅದು ಇಂಡಿಯನ್ ನೇವಿದರ ಪ್ರಾರಂಭ ಮಾಡಿದ್ರು. ಈ ನೆಕ್ಸ್ಟ್ ಆಪರೇಷನ್ ಅಂತ ಬಂದಾಗ ಕೆಲವೊಂದು ಆಪರೇಷನ್ಸ್ ಗಳು ಇಂಪಾರ್ಟೆಂಟ್. ರೈಟ್,
ಅದೇನಪ್ಪ ಅಂದ್ರೆ ಈಗ ಆಪರೇಷನ್ ಸಿಂಧೂರ್ ಆಗಿರ್ಬೋದು. ಹೌದಾ, ಆಪರೇಷನ್ ಸಿಂಧೂರ್ ಏನಪ್ಪಾ ಅಂದ್ರೆ ಭಾರತ ಮತ್ತು ಏನಪ್ಪಾ ಅಂದ್ರೆ ಪಾಕಿಸ್ತಾನ, ಹೌದಾ, ಪಾಕಿಸ್ತಾನ ಯುದ್ಧ ನಡೀತಲ್ಲ. ಸೊ ಅವಾಗ ಏನಪ್ಪಾ ಅಂದ್ರೆ ಇಂಡಿಯಾದವ್ರು ಮಾಡಿದ್ದು ಆಪರೇಷನ್ ಸಿಂಧೂರ್. ಬಟ್ ಕೆಇ ಎಕ್ಸಾಮ್ ಏನ್ ಕ್ವಶನ್ ಕೇಳಿದಪ್ಪ ಅಂದ್ರೆ ಈ ಆಪರೇಷನ್ ಸಿಂಧೂರ್ ಅಪೋಸಿಟ್ ಆಗಿ ಪಾಕಿಸ್ತಾನದವರು ಮಾಡಿದ್ದು ಯಾವ್ದು ಕ್ವಶನ್ ಕೇಳಿದ. ಬೇಕಾದ್ರೆ ಕ್ವಶನ್ ಪೇಪರ್ ಕೆಇ ಕ್ವಶನ್ ತೆಗೆದು ನೋಡ್ರಿ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೊಂದು ಕ್ವಶನ್ ಪೇಪರ್ ಮುಗಿದ ತಕ್ಷಣ ಪ್ರತಿದಿನ ಒಂದೊಂದು ಕೆಇ ಕ್ವಶನ್ ಪೇಪರ್ ನ ಬಿಡಿಸೋಣ, ಹೌದಾ, ಟೈಮ್ ಸಿಕ್ಕ. ರೈಟ್, ಅವ್ರು ಮಾಡಿದಪ್ಪ ಆಪರೇಷನ್ ಬನಿಯಾನ್ ಅಂತ ಮಾಡಿದ್ರು. ಅವ್ರು ನೋಡಿ ಹೆಂಗೈತಿ. ಆಪರೇಷನ್ ಬನಿಯಾನ್ ಯಾರ್ದು? ಪಾಕಿಸ್ತಾನದವ್ರು. ಆಪರೇಷನ್ ಸಿಂಧೂರ್ ಯಾರ್ದು? ಇಂಡಿಯಾದವ್ರು. ರೈಟ್, ನೆಕ್ಸ್ಟ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಆಪರೇಷನ್ ನರ್ಸ್, ಅದು ಆಪರೇಷನ್ ನರ್ಸ್ ಅಂತ ಬರ್ತದೆ. ಆಪರೇಷನ್ ನರ್ಸ್ ಅಲ್ಲಿ ಊರ್ಸ್ ನೋಡ್ರಿ, ಅದು ಆಪರೇಷನ್ ನರ್ಸ್. ಅದು ಅದನ್ನೇ ಮಾಡಿದವ್ರು ಯಾರಪ್ಪ ಅಂದ್ರೆ ಈ ಇರಾನ್ ದೇಶದವ್ರು ಮಾಡ್ಯಾರ. ಯಾರ ಅಪೋಸಿಟ್ ಅಂದ್ರೆ ಅದು ಇಸ್ರೇಲ್ ಅಪೋಸಿಟ್ ಮಾಡ್ಯಾರ. ರೈಟ್, ನೆಕ್ಸ್ಟ್ ಆಪರೇಷನ್ ಗಂಗಾ ಅಂತ ಮಾಡಿದ್ವಿ ನಾವು. ಆಪರೇಷನ್ ಗಂಗಾ ಯಾವ ದೇಶಪ್ಪ, ಯಾವ್ದು ದೇಶಪ್ಪ ಅಂದ್ರೆ ಇದು ಈ ಉಕ್ರೇನ್ ದೇಶದಿಂದ ನಮ್ಮ ಜನರನ್ನ ಕರ್ಕೊಂಡ್ ಬರ್ಲಿಕ್ಕೆ ಮಾಡಿದ್ವು. ನೆಕ್ಸ್ಟ್ ಅದಂತೆ ಆಪರೇಷನ್ ದೇವಿ ಶಕ್ತಿ ಅಂತ ಮಾಡಿದ್ವು. ಆಪರೇಷನ್ ದೇವಿ ಶಕ್ತಿ ಏನಪ್ಪ ಅಂದ್ರೆ ಈ ಅಫ್ಘಾನಿಸ್ತಾನ್ ದೇಶ, ಹೌದಾ, ಅಫ್ಘಾನ್ ದೇಶ ಈ ತಾಲಿಬಾನ್ ಅಟ್ಯಾಕ್ ಐತ್ಲಾ. ಸೊ ಅಲ್ಲಿಂದ ನಮ್ಮ ಜನರನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಪರೇಷನ್ ದೇವಿ ಶಕ್ತಿ ಮಾಡಿದ್ವಿ. ನೆಕ್ಸ್ಟ್ ಆಪರೇಷನ್ ದೋಸ್ತ್ ಅಂತ ಮಾಡಿದ್ವಿ ಇತ್ತೀಚೆಗೆ. ಆಪರೇಷನ್ ದೋಸ್ತ್ ಯಾವ್ದಪ್ಪ ಅಂದ್ರೆ ಈ ಟರ್ಕಿ ಮತ್ತು ಸಿರಿಯಾದಲ್ಲಿ ಏನಪ್ಪ ಅಂದ್ರೆ ಭೂಕಂಪ ಆಯ್ತಲ್ಲ, ಅಲ್ಲಿ ಭೂಕಂಪಲ್ಲಿ ಸಿಲ್ಕಾಕೊಂಡಿರ್ತಕ್ಕಂಥ ಭಾರತೀಯರನ್ನ ವಾಪಸ್ ತರಲಿಕ್ಕೆ ಆಪರೇಷನ್ ದೋಸ್ತ್ ಅಂತ ಮಾಡಿದ್ವಿ. ಹೌದು, ಆಪರೇಷನ್ ದೋಸ್ತ್. ಇನ್ನೆಸ್ಟ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಆಪರೇಷನ್ ಭೀಷ್ಮ್ ಅಂತ ಮಾಡಿದ್ವಿ. ಆಪರೇಷನ್ ಭೀಷ್ಮ್ ಯಾವಪ್ಪ ಅಂದ್ರೆ ಈ ಮಯನ್ಮಾರ್ ದೇಶಕ್ಕೆ ಸಂಬಂಧಪಟ್ಟಂಗ ಅಲ್ಲಿ ಚಂಡಮಾರುತ ಬಂತು, ಅವ್ರಿಗೆ ಏನಪ್ಪ ಸಹಾಯ ಮಾಡಿದ್ವಿ. ಆಪರೇಷನ್ ಭೀಷ್ಮ್ ಅಂತ ಕೂಡ ಅದನ್ನ ನಾವು ಮಾಡಿದ್ವಿ ಇತ್ತೀಚೆಗೆ. ಇನ್ನೆಸ್ಟ್ ಆದ್ಮೇಲೆ ಆಪರೇಷನ್ ಅಜಯ್ ಅಂತೇಳಿ. ಆಪರೇಷನ್ ಅಜಯ್ ಈಗೇನ ಇರಾನು ಇಸ್ರೇಲ್ ವಾರ್ ನಡೆಯಲ್ಲ. ಸೊ ಏನಪ್ಪಾ ಅಂದ್ರೆ ಇಸ್ರೇಲ್ ಇಂದ ಜನರನ್ನ ವಾಪಸ್ ತರಲಿಕ್ಕೆ ಆಪರೇಷನ್ ಅಜಯ್ ಅಂತ ಮಾಡಿದ್ವಿ. ಹೌದಾ, ಆಪರೇಷನ್ ವಿಜಯ್ ಬೇರೆ. ಮತ್ತ ಆಪರೇಷನ್ ವಿಜಯ್ ಅನ್ನೋದು ಈ ಯಾರಪ್ಪ ಅಂದ್ರೆ ಈ ಕಾರ್ಗಿಲ್ ಯುದ್ಧ ಆಯ್ತು ಗೊತ್ತಾ, 1999ರಲ್ಲಿ. ಆ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದ್ದು ಆಪರೇಷನ್ ವಿಜಯ್, ಅದು ಇಂಡಿಯನ್ ಆರ್ಮಿದವ್ರು ಮಾಡಿದ್ರು. ನೆಕ್ಸ್ಟ್ ಆಪರೇಷನ್ ಸಫೇದ್ ಸಾಗರ್ ಅಂತ ಬರ್ತೈತೆ, ಅದು ಕಾರ್ಗಿಲ್ ಟೈಮ್ ಅಲ್ಲಿ ಮಾಡಿದ್ದು ಯಾರಪ್ಪ ಅಂದ್ರೆ ಈ ಇಂಡಿಯನ್ ನೇವಿದವ್ರು ಮಾಡಿದಾರೆ. ಆಪರೇಷನ್ ಸಫೇದ್ ಸಾಗರ್ ಅಂತೇಳಿ. ಇದು ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಆದ್ಮೇಲೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಸುಡಾನ್ ಇದಿಲ್ಲ, ಸುಡಾನ್ ಆಫ್ರಿಕಾ ದೇಶದಲ್ಲಿ ಕಂಡು ಬರುತ್ತೆ. ಅಲ್ಲಿ ನಾಗರಿಕ ದಂಗೆಗಳಾಗತ್ತಿದ್ದು. ಆ ನಾಗರಿಕ ದಂಗೆಗಾದಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನರು, ನಮ್ಮ ದೇಶದವರು ಅವ್ರನ್ನ ವಾಪಸ್ ತರಲಿಕ್ಕೆ ಆಪರೇಷನ್ ಕಾವೇರಿ ಅಂತ ಮಾಡಿದ್ರು. ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಹೌದಾ, ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ನಿಮ್ಗೆ ನಾಳೆ ಎಕ್ಸಾಮ್. ಈ ಆಪರೇಷನ್ ಕಾವೇರಿ ಮುಖಾಂತರ ನಾವು ಸುಡಾಣದಿಂದ ತಗೊಂಬಂದಿಲ್ಲ, ನಮ್ಮ ಕರ್ನಾಟಕದ ಒಂದು ಬುಡಕಟ್ಟು ಜನಾಂಗದವ್ರು ನಾವು ಅಲ್ಲಿಂದ ತಗೊಂಬಂದಿದ್ದು. ಅದ್ ಯಾವ ಬುಡಕಟ್ಟು ಜನಾಂಗ ಅಂತೇಳಿ ನೀವು ಕಮೆಂಟ್ ಹಾಕ್ರಿ. ರೈಟ್, ಹಾಕ್ತಿರಲ್ಲ? ಓಕೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇತ್ತೀಚೆಗೆ ಈ ಅಮೆರಿಕಾದವ್ರು ಸ್ಟಾರ್ಟ್ ಮಾಡಿದಾರೆ ಆಪರೇಷನ್ ಫ್ರೀಡಮ್ ಅಂತೇಳಿ. ಹೌದಾ, ಆಪರೇಷನ್ ಫ್ರೀಡಮ್ ಎದಕ್ಕೆ ಈ ಈ ಗಲ್ಫ್ ಆಫ್ ಹಾರ್ಮುಜ್ ಇದಿಲ್ಲ, ಹೌದಾ, ಹರ್ಮುಜ್ ಸ್ಟೇಟ್, ಸಾರಿ, ಗಲ್ಫ್ ಆಫ್ ಹಾರ್ಮುಜ್ ಅಲ್ಲ, ಹಾರ್ಮುಜ್ ಸ್ಟೇಟ್ ಇದಿಲ್ಲ. ಆ ಹಾರ್ಮುಜ್ ಸ್ಟೇಟ್ ಅಲ್ಲಿ ಅದನ್ನ ಓಪನ್ ಮಾಡ್ಬೇಕಂತೇಳಿ ಏನ್ ಮಾಡ್ಯಾರಪ್ಪ ಅಂದ್ರೆ ಆಪರೇಷನ್ ಫ್ರೀಡಮ್ ಅಂತ ಮಾಡ್ಯಾರ. ಈಗ ಇತ್ತೀಚೆಗೆ ಏನಪ್ಪ ಅಂದ್ರೆ ಆಪರೇಷನ್ ಜೀರೋ ಅಂತ ಮಾಡ್ಯಾರ. ಆಪರೇಷನ್ ಜೀರೋ ಅಂತ ಯಾವ ರಾಜ್ಯದವ್ರಪ್ಪ ಅಂದ್ರೆ ಈ ಕೇರಳ ರಾಜ್ಯದವರು. ಎದಕ್ ಮಾಡ್ಯಾರ ಅಂದ್ರೆ ಇದನ್ನ ಆಪರೇಷನ್ ಜೀರೋ ಅನ್ನೋದು ಅಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಆಪರೇಷನ್ ಜೀರೋ ಅಂತ ಮಾಡಿದ್ರು. ಯಾರು? ಕೇರಳ ರಾಜ್ಯದವ್ರು. ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ. ರೈಟ್, ಇನ್ನೆಷ್ಟು ಟ್ರೂ ಪ್ರಾಮಿಸ್ ಅಂತ ಬರ್ತೈತೆ, ಅದನ್ನು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ರೈಸಿಂಗ್ ಆಪರೇಷನ್ ಟ್ರೂ ಪ್ರಾಮಿಸ್. ನೆಕ್ಸ್ಟ್ ಆಪರೇಷನ್ ರೈಸಿಂಗ್ ಲಯನ್, ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇತ್ತೀಚೆಗೆ ಸುದ್ದಿಲಿರ್ತಕ್ಕಂಥ ಇವು ಆಪರೇಷನ್ಸ್ಗಳು ನಿಮ್ಗೆ ಗೊತ್ತು. ಈ ನೆಕ್ಸ್ಟ್ ನಿಮ್ಗೆ ಇನ್ನೂ ಹೇಳ್ಬೇಕಾದ್ರೆ ಈ ಆಪರೇಷನ್ ಮೇರಿ ಸಹೇಲಿ ಅಂತ ಬರುತ್ತೆ. ಇದನ್ನ ಯಾರು ಮಾಡ್ಯಾರಪ್ಪ ಅಂದ್ರೆ RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಅಂದ್ರೆ ಮಹಿಳೆಯರಿಗೆ ರಕ್ಷಣೆ ಕೊಡ್ಲಿಕ್ಕೆ. ಈ ಬೋಗಿಗಳಲ್ಲಿ ಏನ ಫ್ರೀ ಐತಲ್ಲ, ಬೋಗಿಗಳು ಒಂದ್ ಬೋಗಿ ಬಿಡ್ತಾರೆ ಗೊತ್ತಾ ಟ್ರೈನ್ ಅಲ್ಲಿ ಮಹಿಳೆಯರಿಗೆ, ಅದು ಆಪರೇಷನ್ ಮೇರಿ ಸಹೇಲಿ ಅಂತ ಬರುತ್ತೆ. ನೆಕ್ಸ್ಟ್ ಆಪರೇಷನ್ ಕವಚ್ ಅಂತ ಬರ್ತದೆ. ಆಪರೇಷನ್ ಕವಚ್ ಎದಕ್ಕಪ್ಪ ಅಂದ್ರೆ ಇದು ಎರಡು ಟ್ರೈನ್ಗಳು ಒಂದೇ ಹಳಿ ಮೇಲೆ ಅಪೋಸಿಟ್ ಬಂದಾಗ ಅವುಗಳನ್ನ ಯಾವ ತರ ಸ್ಟಾಪ್ ಮಾಡ್ಬೇಕಂತೇಳಿ ಆಪರೇಷನ್ ಕವಚ್ ಅಂತ ಮಾಡಿದ್ರು. ಹೌದಾ, ನೆಕ್ಸ್ಟ್ ಆಪರೇಷನ್ ಆಹತ್ ಅಂತ ಮಾಡಿದ್ರು. ಇದನ್ನ ಆಕ್ಚುಲಿ ಓಮನ್ದವ್ರು ಮಾಡ್ಯಾರ, ಒಂದು ದೇಶದವರು. ಬಟ್ ನಮ್ಮಲ್ಲಿ ಯಾರಪ್ಪ ಅಂದ್ರೆ ಆಪರೇಷನ್ ಆಹತ್ ಅನ್ನೋದು ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ದವರು ಮಾಡಿದ್ದಾರೆ. ರೈಟ್, ನಿಮ್ ಲಗೇಜ್ ಕಳೆದ್ರು ವಾಪಸ್ ಅಂದ್ ಕೊಡ್ತಾರೆ. ಆಪರೇಷನ್ ಅಮಾನತ್ ಅಂತ ಬರುತ್ತೆ. ಆಪರೇಷನ್ ಅಮಾನತ್ ಎದಕ್ಕಪ್ಪ ಅಂದ್ರೆ ಅದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವ್ರು ಮಾಡಿದಾರ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ಟ್ರೈನ್ ಅಲ್ಲಿ, ರೈಲ್ವೆಗಳಲ್ಲಿ ಈ ಮಹಿಳೆಯರನ್ನು, ಸಣ್ಣ ಮಕ್ಕಳನ್ನ ಏನಪ್ಪಾ ಅಂದ್ರೆ ಈ ಕಳ್ಳ ಸಾಗಾಣಿಕೆ ಮಾಡ್ತಿರ್ತಾರಲ್ಲ ಅವರನ್ನ ಅಟ್ಯಾಕ್ ಹಿಡ್ಕೊಳ್ಳಿಕ್ಕೆ ಏನ್ ಮಾಡಪ್ಪ ಅಂದ್ರೆ ಆಪರೇಷನ್ ಅಮಾನತ್ ಅಂತ ಮಾಡ್ಯಾರ. ಆಪರೇಷನ್ ಅಮಾನತ್. ನೆಕ್ಸ್ಟ್ ಆಪರೇಷನ್ ಗೇರ್ ಬಾಕ್ಸ್. ನಾನು ಹೇಳ್ತಿರೋದು ಲಾಸ್ಟ್ ಒಂದ್ 5-6 ತಿಂಗಳಲ್ಲಿ ನ್ಯೂಸ್ ಇರ್ತಕ್ಕಂಥವು.
ಆಪರೇಷನ್ ಗೇರ್ ಬಾಕ್ಸ್ ಅಂತ ಮಾಡ್ಯಾರ. ಆಪರೇಷನ್ ಗೇರ್ ಬಾಕ್ಸ್ ಏನಪ್ಪಾ ಅಂದ್ರೆ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ಯಾರ ಇದನ್ನ. ವೆಸ್ಟ್ ಬೆಂಗಾಲ್ ಯಾಕೆ ಮಾಡಿರ್ತಾರೆ, ಆ ಒಂದು ಪೊಲೀಸು ಅಲ್ಲಿ ವೆಸ್ಟ್ ಬೆಂಗಾಲ್ ಇಂದ ಬೇರೆ ದೇಶಕ್ಕೆ ಡ್ರಗ್ಸ್ ಗಳನ್ನ ಒಯ್ತಾ ಇದ್ರು. ಹಡಗಿನಲ್ಲಿ ಇರ್ತಕ್ಕಂಥ ಗೇರ್ ಬಾಕ್ಸ್ ಇರುತ್ತೆ ಹಡಗದಲ್ಲಿ, ಹೌದಾ, ಅದ್ರೊಳಗಡೆ ಡ್ರಗ್ಸ್ ಇಟ್ಟು ಅದು ಸಪ್ಲೈ ಮಾಡ್ತಿರ್ತಾರೆ. ಸೊ ಅದನ್ನ ಟ್ರ್ಯಾಕ್ ಮಾಡೋಗೋಸ್ಕರ ಆಪರೇಷನ್ ಗೇರ್ ಬಾಕ್ಸ್ ಅಂತ ಮಾಡಿದ್ರು. ಆಪರೇಷನ್ ಗೇರ್ ಬಾಕ್ಸ್, ರೈಟ್. ಇಷ್ಟೇನಪ್ಪ ಅಂದ್ರೆ ನಿನಗೆ ಇನ್ಫಾರ್ಮೇಶನ್ ಇದು ಗೊತ್ತಿರ್ಬೇಕು. ನಾ ಸುಮ್ಮನೆ ಲಾಸ್ಟ್ ಇನ್ನದಾವ, ಬಟ್ ಇಷ್ಟಾದ್ರೂ ನಿನಗೆ ಮಿನಿಮಮ್ ಗೊತ್ತಿರ್ಬೇಕು ಆಪರೇಷನ್ ಮಾಡ್ಬಿಟ್ಟ. ಇಷ್ಟು ಗೊತ್ತಿರ್ತದ, ಹೌದಾ. ಇವನೇನ್ ಮಾಡ್ರಪ್ಪ ಹಂಗ ಬಿಡಾಕ್ ಹೋಗ್ಬೇಡ್ರಿ, ನಿಮ್ಗೆ ಯಾವ ಗೊತ್ತಿರೋದನ್ನ ಬಿಟ್ಬಿಡ್ರಿ. ಗೊತ್ತಿಲ್ದಿರೋದನ್ನ ಏನ್ ಮಾಡ್ರಿ, ನೋಟ್ ಮಾಡ್ಕೊಂಡು ರಿವಿಷನ್ ಅನ್ನ ಮಾಡಿ, ರೈಟ್. ನೆಕ್ಸ್ಟ್ ಆಪರೇಷನ್ ಕಕೂನ್ ಅಂತ ಬರುತ್ತೆ. ಆಪರೇಷನ್ ಕಕೂನ್ ಎದಪ್ಪ ಅಂದ್ರೆ ಇದು ನಮ್ಮ ಇವರು ವೀರಪ್ಪನ, ಹೌದಾ, ಕಾಡಿನ ವೀರಪ್ಪ ಇದ್ಲ, ಹೌದಾ, ಅವ್ರ ಏನಪ್ಪಾ ಅಂದ್ರೆ ಹಿಡಿರ್ತಕ್ಕಂಥದ್ದು ಅದ ಆಪರೇಷನ್ ಕಕೂನ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ. ಹಾ, ಈ ನೆಕ್ಸ್ಟ್ ನೋಡ್ರಿ, ಇದೇನಪ್ಪ ಅಂದ್ರೆ ಆಪರೇಷನ್ ಸಂಕಲ್ಪ ಮೇಲೆ ಕ್ವಶನ್ ಕೇಳ. ಆಪರೇಷನ್ ಸಂಕಲ್ಪ ಎಷ್ಟು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿರಪ್ಪ ಅಂದ್ರೆ 18. ನೋಡ್ರಿ ಹೆಂಗ್ ಕ್ವಶನ್ ಕೇಳ್ತಾನ. ಇದ್ರ ಕ್ವಶನ್ ಕೇಳಿ ಉರ್ಲ ಹಾಕೊಂಡ್ಬಿಡುದು, ಯಾರಿಗೂ ಗೊತ್ತಾಗಿಲ್ಲ, ರೈಟ್. ಈ ನೆಕ್ಸ್ಟ್ ರಾಣಾ ಪ್ರತಾಪ್ ಸಾಗರ್, ಹೌದಾ, ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಯಾವ ಒಂದು ನದಿ ಕಟ್ಟಲಾಗಿದೆ, ಅದು ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್. ನಿಮ್ಗೆ ಗೊತ್ತೈತೆ ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಅನ್ನೋದು ಯಾವ ಒಂದು ನದಿ ಕಟ್ಟಿರಪ್ಪ ಅಂದ್ರೆ ಇದನ್ನ ಚಂಬಲ್ ನದಿ ಕಟ್ಟಿವಿ, ಹೌದಾ. ಚಂಬಲ್ ಅನ್ನೋದು ಎಲ್ಲಿ ಯಾವ ರಾಜ್ಯಪ್ಪ ಅಂದ್ರೆ ಕಟ್ಟಿರೋದು ರಾಜಸ್ಥಾನದಲ್ಲಿ ಕಟ್ಟ, ನಿಮ್ಗೆಲ್ಲ ಗೊತ್ತಿರೋದು. ಇನ್ನೆಷ್ಟು ಚಂಬಲ್ ಅಂದ ತಕ್ಷಣ ಏನು ನೆನ್ಪಿಟ್ಟು ಹೋಗಪ್ಪ ಅಂದ್ರೆ ನೀವು ಕೆಲವೊಂದು ನದಿಗಳು ಯಾವ್ದಪ್ಪ ಅಂದ್ರೆ ಈ ಆಂಟಿಸಿಡೆಂಟ್ ರಿವರ್. ಯಾವ್ದ್ರಿ, ಆಂಟಿಸಿಡೆಂಟ್ ರಿವರ್ ಅಂತ ಬರ್ತದೆ. ಆಂಟಿಸಿಡೆಂಟ್ ರಿವರ್ ಅಂದ್ರೆ ಈಗೇನ ಹಿಮಾಲಯ ಹುಟ್ಟಕ್ಕಿಂತ ಮುಂಚೆನೆ ಏನ್ ರಿವರ್ ಹುಟ್ಟಿರ್ತಾವಲ್ಲ ಅವಕ್ಕ ಆಂಟಿಸಿಡೆಂಟ್ ರಿವರ್ ಅಂತ ಕರಿತೀವಿ. ಆಂಟಿಸಿಡೆಂಟ್ ರಿವರ್ ಅಂತ ಕರಿತೀವಿ. ಅವ್ ಯಾವಪ್ಪ ಅಂದ್ರೆ ಈಗ ಬ್ರಹ್ಮಪುತ್ರ ಆಗಿರ್ಬೋದು, ಹೌದಾ, ಕೋಶಿ ಆಗಿರ್ಬೋದು, ನೆಕ್ಸ್ಟ್ ಸಟ್ಲೇಜ್ ಆಗಿರ್ಬೋದು, ನೆಕ್ಸ್ಟ್ ಸಿಂಧು ನದಿ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂದ್ರೆ ಇವು ಆಂಟಿಸಿಡೆಂಟ್ ರಿವರ್ ಅಂತ ಕರಿತೀವಿ. ನೆಕ್ಸ್ಟ್ ಸೂಪರ್ ಇಂಪೋಸ್ಡ್ ರಿವರ್ ಅಂತ ಕರಿತೀವಿ, ಹೌದಾ. ಸೂಪರ್ ಇಂಪೋಸ್ಡ್ ರಿವರ್, ಸೂಪರ್ ಇಂಪೋಸ್ಡ್ ಅಂದ್ರೆ ಸೂಪರ್ ಇಂಪೋಸ್ ರಿವರ್ ಅಂದ್ರೆ ಏನು, ಸಿಂಪಲ್. ಯಾವುದೇ ಆ ಒಂದು ನದಿ ಹೋಗುವಂತ ದಾರಿಯಲ್ಲಿ ಅದೇನಪ್ಪ ತನ್ನ ದಿಕ್ಕನ್ನು ಬದಲಾಯಿಸಂಗಿಲ್ರಿ. ಅದೇ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗಿರ್ತಾವ. ಬಟ್ ಅಲ್ಲೇನಪ್ಪ ಅಂದ್ರೆ ಅಲ್ಲಿ ಯಾವುದೇ ಕಲ್ಲುಗಳಿದ್ರು ಆ ಕಲ್ಲುಗಳನ್ನ ಕೊರೆದು ಅದೇ ಒಂದು ತನ್ನದ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ಕೊಳ್ತಾವ, ಹೌದಾ. ಯಾವುದೇ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹೋಗಂಗಿಲ್ಲ. ಆ ಕಲ್ಲನ್ನ ಕೊರೆದು ಒಂದೇನಪ್ಪ ಅಂದ್ರೆ ಸೂಪರ್ ಇಂಪೋಸ್ಡ್ ಅಂದ್ರೆ ಕೆಳಗೆ ಹೋಗಿರ್ತಾವ. ಅದೇ ಒಂದು ಲೈನ್ ಅಲ್ಲಿ ಹೋಗಿರ್ತಾವ. ಅದಕ್ಕೆ ಏನ್ ಕರಿತೀವಿ ನಾವು ಸೂಪರ್ ಇಂಪೋಸ್ ಅಂತ ಕರಿತಾವ. ಅಂತ ಮೂರದವ್. ಒಂದೇನಪ್ಪ ಅಂದ್ರೆ ಈ ಚಂಬಲ್ ರಿವರ್, ಹೌದಾ. ನೆಕ್ಸ್ಟ್ ಗೋದಾವರಿ, ಹೌದಾ. ಗೋದಾವರಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಈ ಸುವರ್ಣ ರೇಖಾ ಅಂತ ಬರ್ತಲ್ಲ ಇಲ್ಲಿ, ಹೌದಾ. ಸುವರ್ಣ ರೇಖಾ ಜಾರ್ಖಂಡ್ ಛತ್ತೀಸ್ಗಢ ಅಲ್ಲಿ ಸುವರ್ಣ ರೇಖಾ, ಗೋದಾವರಿ, ಇನ್ನೊಂದು ಯಾವ್ದ್ರಿ ಚಂಬಲ್. ಇವು ಸೂಪರ್ ಇಂಪೋಸ್ಡ್ ರಿವರ್, ಇವು ಸೂಪರ್ ಇಂಪೋಸ್ಡ್ ರಿವರ್, ರೈಟ್. ಈ ನೆಕ್ಸ್ಟ್ ಮತ್ತೇನು ಕ್ವಶನ್ ಕೇಳ್ತಾನೆ ನಿಮ್ ಎಕ್ಸಾಮ್ ಸಬ್ಸಿಕ್ವೆಂಟ್ ರಿವರ್ ಯಾವ್ದು ಕೇಳ್ತಾನೆ ನಮ್ ಎಕ್ಸಾಮ್. ಸಬ್ಸಿಕ್ವೆಂಟ್ ರಿವರ್ ಅಂದ್ರೆ ಕ್ವಶನ್ ಕೇಳ್ತಾನೆ. ಸಬ್ಸಿಕ್ವೆಂಟ್ ರಿವರ್ ಅಂದ್ರೆ ಏನ್ರಿ, ಒಂದು ನದಿ ಹೊಂಟಿರ್ಲಿಲ್ಲ ಅದಕ್ಕೇನಪ್ಪ ಅಂದ್ರೆ ಅಪೋಸಿಟ್ ಆಗಿ ತನ್ನ ಉಪನದಿ ಬಂದು ಸೇರೋದು. ಅದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಸಬ್ಸಿಕ್ವೆಂಟ್ ರಿವರ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ನಮ್ ಕರ್ನಾಟಕದ ಬೆಸ್ಟ್ ಒಂದೇ ಒಂದು ರಿವರ್ ಐತಿ, ಅದಪ್ಪ ಅಂದ್ರೆ ಮಾಂಜ್ರಾ ರಿವರ್, ಹೌದಾ. ಬೀದರ್ ಐತಿಲ್ಲ ಅಲ್ಲಿ ಮಾಂಜ್ರಾ ರಿವರ್ ಬರುತ್ತೆ, ಅದು ಅಪೋಸಿಟ್ ಹೋಗಿ ಸೇರತ್ರಿ, ಹೌದಲ್ಲ. ಅದೊಂದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೆಕ್ಸ್ಟ್ ಟ್ರಿಬ್ಯೂಟರಿ ಮತ್ತು ಡಿಸ್ಟ್ರಿಬ್ಯೂಟರಿ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೇಕು. ಟ್ರಿಬ್ಯೂಟರಿ ಅಂದ್ರೆ ಏನ್ರಿ, ಒಂದು ನದಿಗೆ ಏನಪ್ಪಾ ಅಂದ್ರೆ ಬಂದು ಸೇರಿದ್ರೆ ಅದಕ್ಕೆ ಟ್ರಿಬ್ಯೂಟರಿ ಅಂತ ಕರೀತಾರೆ. ಅದೇ ನದಿಯಿಂದ ಒಂದು ಸಪರೇಟ್ ಆಗಿ ಬೇರೆ ಹೋದ್ರೆ, ಸಪರೇಟ್ ಆಗಿ ಹಿಂಗ್ ಓಡೋದು ಬೇರೆ ಹೋದಕ್ಕೆ ಏನಿದೆ ಡಿಸ್ಟ್ರಿಬ್ಯೂಟರಿ ಅಂತ. ಈ ಎಕ್ಸಾಂಪಲ್ ಕ್ವಶನ್ ಕೇಳ್ತಾನೆ ಏನಪ್ಪ ಅಂದ್ರೆ ಈ ಹುಗ್ಲಿ ನದಿ ಅನ್ನೋದು ಗಂಗಾ ನದಿಯ ಉಪನದಿನೋ ಅಥವಾ ಅದು ಟ್ರಿಬ್ಯೂಟರಿ ಅಥವಾ ಡಿಸ್ಟ್ರಿಬ್ಯೂಟರಿ ಅಂತ ಕ್ವಶನ್ ಕೇಳ್ತಾನೆ. ಅದ್ ಯಾವ್ದಪ್ಪ ಅಂದ್ರೆ ಅದು ಡಿಸ್ಟ್ರಿಬ್ಯೂಟರಿ ಗೊತ್ತಲ್ಲ. ಹಾ, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಲ್ಲೇ ಹುಗ್ಲಿ ನದಿ ಒಂದು ನ್ಯೂಸ್ ಅಲ್ಲಿ ಐತಿ. ಏನಪ್ಪಾ ಅಂದ್ರೆ ಈ ಕೋಲ್ಕತ್ತಾ ಯಾವ ನದಿ ಇಲ್ಲಪ್ಪ ಅಂದ್ರೆ ಈ ಹುಗ್ಲಿ ನದಿ ಮೇಲೆ ಐತಿ, ಅದ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಅದ ಮಣ್ಣೊಂದು ನೆನಪಾಯ್ತು ನೋಡು. ಅದ್ ಮಣ್ಣೊಂದು ಏನಪ್ಪ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದ್ದೆ. ಏನ್ ಗೊತ್ತಾ, ಈ ಲಂಡನ್ ಯಾವ ನದಿ ದಂಡೆ ಮೇಲೆ ಕ್ವಶನ್ ಕೇಳಿದೆ. ಹೌದಾ, ಲಂಡನ್ ಏನಪ್ಪ ಅಂದ್ರೆ ನಾನು ಹಡ್ಸನ್ ರಿವರ್ ಅಂತ ಹೇಳಿದ್ದೆ, ಬಟ್ ಹಡ್ಸನ್ ಅದು ಲಂಡನ್ ಅನ್ನೋದು ಕನ್ಫ್ಯೂಸ್ ಆಯ್ತಾ ಗೊತ್ತಾ. ನೋಡ್ರಿ, ನ್ಯೂಯಾರ್ಕ್ ಇರೋದು ಹಡ್ಸನ್ ರಿವರ್, ರೈಟ್. ಲಂಡನ್ ಇರೋದು ಥೇಮ್ಸ್ ರಿವರ್, ಹೌದಾ. ಪ್ಯಾರಿಸ್ ಇರೋದು ಸೀನ್ ರಿವರ್, ರೈಟ್. ಇನ್ನೆಷ್ಟು ಆಸ್ಟ್ರಿಯಾದ ವಿಯೆನ್ನಾ, ಹೌದಾ, ವಿಯೆನ್ನಾ ಇರೋದು ಡ್ಯಾನ್ಯೂಬ್ ರಿವರ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವಾಷಿಂಗ್ಟನ್ DC ಇರೋದು ಏನಪ್ಪಾ ಅಂದ್ರೆ ಪೊಟೊಮ್ಯಾಕ್ ರಿವರ್, ವಾಷಿಂಗ್ಟನ್ DC ಇರೋದು ಪೊಟೊಮ್ಯಾಕ್, ರೈಟ್. ಇನ್ನೇನಪ್ಪ ಇಷ್ಟು ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಟರ್ಕಿ ಅಂಕಾರ ಇರೋದು ಯಾವ್ದಪ್ಪ ಅಂದ್ರೆ ಕಾಜಿಲ್ ರಿವರ್. ಇನ್ನೆಷ್ಟು ಇದ್ಯಾವುದು ಈಜಿಪ್ಟ್ ದ ಕೈರು ಇರೋದು ನೈಲ್ ರಿವರ್, ಹೌದಾ, ನೈಲ್ ರಿವರ್, ಅದಕ್ಕೂ ಗೊತ್ತಿಲ್ಲ.
ಇನ್ನೆಷ್ಟು ಈ ಬರ್ಲಿನ್ ಅಂತ ಒಂದು ಪ್ಲೇಸ್ ಬರ್ತದೆ, ಬರ್ಲಿನ್ ದೇಶ ಹೌದಾ, ಆ ಜರ್ಮನಿಯ ಬರ್ಲಿನ್ ಬರ್ತಲ್ಲ, ಅದನ್ನ ಸ್ಪ್ರೀ ರಿವರ್. ನಿಮ್ ಕ್ವಶನ್ ಕೇಳಿದವ್ ಸ್ಪ್ರೀ ರಿವರ್ ಅಂತ ಬರುತ್ತೆ, ಅದ್ರ ಮೇಲೆ ಅದು ಹೌದಾ, ನಿಮ್ಗೆ ಗೊತ್ತ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಬರಬೇಕು ಹೊನ್ನಾವರ ಯಾವ ನದಿ ದಂಡೆ ಮೇಲೆ ಕೇಳ್ತಾನ, ಅದಪ್ಪ ಅಂದ್ರೆ ಈ ಶರಾವತಿ ನದಿ ದಂಡೆ ಮೇಲೆ ಐತಿ ಹೊನ್ನಾವರ. ಈ ನೆಕ್ಸ್ಟ್ ಕಾರವಾರ ಯಾವ ನದಿ ಕೇಳ್ತಾನ, ಕಾಳಿ ನದಿ ದಂಡೆ ಮೇಲೆ ಐತಿ ಕಾರವಾರ, ರೈಟ್. ನೆಕ್ಸ್ಟ್ ದಾಂಡೇಲಿ ಯಾವ ನದಿ ದಂಡೆ ಮೇಲೆ ಕೇಳ್ತಾನ, ಅದಪ್ಪ ಅಂದ್ರೆ ಅದು ಕೂಡ ಈ ಯಾವುದು ಕಾಳಿ ನದಿ ದಂಡೆ ಮೇಲೆ ಐತಿ. ಈ ಸಿಂಪಲ್. ಈ ನೆಕ್ಸ್ಟ್ ಮಂಗಳೂರು ಯಾವ ನದಿ ದಂಡೆ ಮೇಲೆ ಕೇಳ್ತಾನ ಎಕ್ಸಾಮ್ ಯಾವಪ್ಪ ಅಂದ್ರೆ ಗುರುಪುರಿ ಮತ್ತು ನೇತ್ರಾಣಿ. ಅದು ಗುರುಪುರಿ ಮತ್ತು ನೇತ್ರಾಣಿ ಮೇಲೆ ಯಾವ್ದ್ರಿ, ಈ ಮಂಗಳೂರು ನೇತ್ರಾವತಿ ಹೌದಾ, ನೇತ್ರಾವತಿ ಮತ್ತು ಗುರುಪುರಿ ಗೊತ್ತಿರಲ್ಲ, ಅದು ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಅನ್ನ ಕೇಳ್ತಾನೆ ನಿಮಗೆ, ರೈಟ್. ಈ ನೆಕ್ಸ್ಟ್ ಈ ಬಾಗಲಕೋಟೆ ಯಾವ ನದಿ ಅಂದ್ರೆ ಘಟಾಪುರ ನದಿ ದಂಡೆ ಮೇಲೆ ಐತಿ. ನೆಕ್ಸ್ಟ್ ಈ ಯಾವುದು ಹಂಪಿ ಯಾವ ನದಿ ದಂಡೆ ಮೇಲೆ ಕ್ವಶನ್ ಕೇಳ್ತಾನ, ಅದು ತುಂಗಭದ್ರಾ ನದಿ ದಂಡೆ ಮೇಲೆ ಐತಿ ಹಂಪಿ ಹೌದಾ, ಅದು ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಈ ಪುಣೆ ಯಾವ ನದಿ ದಂಡೆ ಮೇಲೆ ಐತಿ ಅಂದ್ರೆ ಅದು ಮೂಲಾ ನದಿ ದಂಡೆ ಮೇಲೆ ಪುಣೆ ಐತಿ ಹೌದಾ. ನೆಕ್ಸ್ಟ್ ಈ ಭುವನೇಶ್ವರ್ ಯಾವ ನದಿ ಅಂದ್ರೆ ಈ ಭುವನೇಶ್ವರ್ ಏನಪ್ಪಾ ಅಂದ್ರೆ ಮಹಾನದಿ ಹೌದಾ, ಮಹಾನದಿ ದಂಡೆ ಮೇಲೆ ಭುವನೇಶ್ವರ್ ಅದ ಹೌದಾ, ಅದಕ್ಕೂ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್. ಈ ನೆಕ್ಸ್ಟ್ ಶಿಪ್ರಾ ಉಜ್ಜಯಿನಿ ಯಾವ ನದಿ ದಂಡೆ ಮೇಲೆ ಕ್ವಶನ್ ಕೇಳ್ತಾನ, ಶಿಪ್ರಾ ನದಿ ದಂಡೆ ಮೇಲೆ ಐತಿ, ರೈಟ್. ನೆಕ್ಸ್ಟ್ ದೆಹಲಿ ಯಾವ ನದಿ ದಂಡೆ ಮೇಲೆ ಐತಿ ಕೇಳ್ತಾನ, ಅದು ಯಾವಪ್ಪ ಅಂದ್ರೆ ಅದು ಯಮುನಾ ನದಿ ದಂಡೆ ಮೇಲೆ ಐತಿ. ನೆಕ್ಸ್ಟ್ ಅಯೋಧ್ಯೆ ಇಂಪಾರ್ಟೆಂಟ್ ಎಕ್ಸಾಮ್ ಅಯೋಧ್ಯೆ ಯಾವ ನದಿ ದಂಡೆ ಮೇಲೆ ಕೇಳ್ಕಂದ್ರ ಅದು ಸರಿಯೂ ನದಿ ದಂಡೆ ಮೇಲೆ ಐತಿ. ನೆಕ್ಸ್ಟ್ ಶ್ರೀನಗರ ಯಾವ ನದಿ ದಂಡೆ ಮೇಲೆ ಕೇಳ್ತಾನ, ಅದಪ್ಪ ಅಂದ್ರೆ ಜೀಲಂ ನದಿ ದಂಡೆ ಮೇಲೆ ಐತಿ, ಅದು ಶ್ರೀನಗರ, ರೈಟ್. ಅದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಈ ತರ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನ ಯಾವ ನದಿ. ಈ ನೆಕ್ಸ್ಟ್ ಆಸಾಮಿನ ಗುವಾಹಟಿ ಯಾವ ನದಿ ದಂಡೆ ಮೇಲೆ ಕೇಳ್ತಾನ, ಅದಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿ ದಂಡೆ ಮೇಲೆ ಐತಿ, ರೈಟ್. ನೆಕ್ಸ್ಟ್ ಪಾಟ್ನಾ ಬಿಹಾರದ ಪಾಟ್ನಾ ಯಾವ ನದಿ ದಂಡೆ ಮೇಲೆ ಕೇಳ್ತಾನ, ಅದಪ್ಪ ಅಂದ್ರೆ ಅದು ಗಂಗಾ ನದಿ ದಂಡೆ ಮೇಲೆ ಐತಿ. ನೆಕ್ಸ್ಟ್ ಅಲಹಾಬಾದ್ ಹೌದಾ, ತ್ರಿವೇಣಿ ಸಂಗಮ ಅಂತ ಕರಿತೀವಿ ಹೌದಾ, ಸರಸ್ವತಿ ಗಂಗಾ ಮತ್ತು ಯಮುನಾ ಮೂರು ನದಿಗಳು ಬಂದಿದ್ರೆ ತ್ರಿವೇಣಿ ಸಂಗಮ ಅಂತ ಕೂಡ ಕರಿತಾರ, ಅದನ್ನ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್. ಈ ಏನಪ್ಪ ಅಂದ್ರೆ ನಿಮ್ ಎಕ್ಸಾಮ್ ಕ್ವಶನ್ಸ್ ಅನ್ನ ನದಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ, ನೀವೇನಪ್ಪ ಅದನ್ನ ನೆನಪಿಟ್ಕೋಬೇಕು, ರೈಟ್. ಈ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ದ ಫಾರೆಸ್ಟ್ ಐ ನೋ ಒಂದು ಬುಕ್, ಇದು ದ ಫಾರೆಸ್ಟ್ ಐ ನೋ ಅಂತೇಳಿ ಇದ್ರ ಬರೋರ್ ಅಂತೇಳಿ, ಇದು ಏನಪ್ಪಾ ಅಂದ್ರೆ ಕಲಾ ರಮೇಶ್ ಅಂತೇಳಿ ಕಲಾ ರಮೇಶ್ ಅಂತೇಳಿ ಇದನ್ನ ಬುಕ್ ಅನ್ನ ಬರೋಂತ ವ್ಯಕ್ತಿ, ಅದನ್ನ ನೆನಪಿಟ್ಕೋ, ಅದನ್ನ ಅಂತೆಲ್ಲ ಬ್ಯಾಟ್ ಇಡ್ಬೇಕು ಮತ್ತೆ ಅದನ್ನ ಬಿಡಿಸಿ ಹೇಳಕ ಬರಂಗಿಲ್ಲ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಗ್ಯಾಸೋಲಿನ್ ಹೌದಾ, ಈ ಗ್ಯಾಸೋಲಿನ್ ಉತ್ಪಾದನೆ ಮಾಡ್ಲಿಕ್ಕೆ ಅಥವಾ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಈಗಿನ ಯಾವ್ದು ನ್ಯಾಚುರಲ್ ಎಲಿಮೆಂಟ್ ಅನ್ನ ಬಳಸಂತ ಕೇಸನ ಪೆಟ್ರೋಲ್ ಮುಖಾಂತರ ನಿಮ್ಗೆ ಅದನ್ನ ಪ್ರೊಡಕ್ಷನ್ ಮಾಡ್ತಾರ, ಅದು ನಿಮ್ಗೆ ಗೊತ್ತಿರ. ಈ ನೆಕ್ಸ್ಟ್ ನೋಡ್ರಿ ಇಲ್ಲಿ ಈ ಕ್ವಶನ್ ಏನಂದ್ರೆ ಈ ಪದ್ಮ ಅವಾರ್ಡ್ ಮೇಲೆ ಕ್ವಶನ್ ಕೇಳ್ತಾನೆ ಹೌದಾ, ಪದ್ಮ ಪ್ರಶಸ್ತಿ ಅದ್ರ ಮೇಲೆ ಹಿಂದಿನ ಒನ್ ಶಿಫ್ಟ್ ಅಲ್ಲಿ ಕ್ವಶನ್ ಕೇಳಿದೆ, ನೆಕ್ಸ್ಟ್ ಬರೋ ಎಕ್ಸಾಮ್ ಅಲ್ಲಿ ಪಕ್ಕಾ ಕ್ವಶನ್ ಕೇಳ್ತಾನೆ ಪದ್ಮ ಅವಾರ್ಡ್ ಮೇಲೆ ಹೌದಾ. ಪದ್ಮ ಅವಾರ್ಡ್ ನಾ ಆಲ್ರೆಡಿ ಹೇಳಿದೆ ನಿಮ್ಗೆ, ಎಷ್ಟು ಟೋಟಲ್ ಎಷ್ಟು ಮಂದಿ ಕೊಟ್ಟಾರಪ್ಪ ಅಂದ್ರೆ 131 ಮಂದಿ ಕೊಟ್ಟಾರ, ರೈಟ್. 2026 ಅದ್ರಲ್ಲಿ 5 ಮಂದಿ ಪದ್ಮ ವಿಭೂಷಣ, ರೈಟ್. ಇನ್ನೇನಪ್ಪಾ ಅಂದ್ರೆ 13 ಮಂದಿ ಪದ್ಮ ಭೂಷಣ, ಇನ್ನು 113 ಮಂದಿ ಏನಪ್ಪಾ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾರ, ಅದರಲ್ಲಿ ಕನ್ನಡಿಗರು ಒಬ್ಬ ಪದ್ಮ ಭೂಷಣ, ರೈಟ್. ಇನ್ನು 7 ಜನ ಏನಪ್ಪಾ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ ಹೌದಾ. ಇನ್ನೆಷ್ಟು ಪದ್ಮ ಭೂಷಣ ಪಡ್ಕೊಂಡಾರಪ್ಪ ಅಂದ್ರೆ ಆರ್ ಗಣೇಶ್ ಅಂತೇಳಿ ಹೌದಾ, ಯಾವ ಕ್ಷೇತ್ರಪ್ಪ ಅಂದ್ರೆ ಅದು ಲಿಟ್ರೇಚರ್, ರೈಟ್, ಅದು ಕೊಟ್ಟಾರ. ಇನ್ನೆಷ್ಟು ಪದ್ಮಶ್ರೀ ಪಡ್ಕೊಂಡಿರ್ತಕ್ಕಂಥ 7 ಜನ, ಪದ್ಮಶ್ರೀ ಪಡ್ಕೊಂಡಿರ್ತಕ್ಕಂಥ 7 ಜನ ಯಾರಪ್ಪ ಅಂದ್ರೆ ಈ ಅಂಕೇಗೌಡ ಅಂತ ಬರುತ್ತೆ ಸಮಾಜ ಸೇವೆ, ಅಂಕೇಗೌಡ ಸಮಾಜ ಸೇವೆ. ನೆಕ್ಸ್ಟ್ ಸುರೇಶ್ ಅಂತ ಬರ್ತಾರ ಮೆಡಿಸಿನ್ ವೈದ್ಯಕೀಯ ಕ್ಷೇತ್ರ. ನೆಕ್ಸ್ಟ್ ಸುಶೀಲಮ್ಮ ಅಂತ ಬರ್ತಾರ ಸಮಾಜ ಸೇವೆ, ರೈಟ್. ನೆಕ್ಸ್ಟ್ ಪ್ರಭಾಕರ್ ಕೋರೆ ಶಿಕ್ಷಣ. ನೆಕ್ಸ್ಟ್ ಶಶಿ ವೆಂಪತಿ ಅಂತ ಬರ್ತಾರ ಸಾಹಿತ್ಯ ಮತ್ತು ಕಲೆ, ರೈಟ್. ನೆಕ್ಸ್ಟ್ ಶುಭಾ ವೆಂಕಟೇಶ್ ಅಂತ ಬರ್ತಾರ ಸೈನ್ಸು. ನೆಕ್ಸ್ಟ್ ಟಿ ಜಗನ್ನಾಥ್ ಅಂತ ಬರ್ತಾರ ವ್ಯಾಪಾರ ಮತ್ತು ಕೈಗಾರಿಕೆ. ಇನ್ನು ಕ್ವಶನ್ ಕೇಳ್ತಾನ ಟಿ ಜಗನ್ನಾಥ್ ಅನ್ನೋದು ಏನ್ ಯೋಜನೆ ಕೊಟ್ಟರೆ ಇನ್ನ ಮಟ್ಟ ಇಲ್ಲ, ಈ ಯೋಜನೆಯಲ್ಲಿ ಏಕೈಕ ಒಬ್ಬರು ಏನಪ್ಪ ಅಂದ್ರೆ ಮರಣೋತ್ತರ ಬಾಯಿ ಕೊಟ್ಟಿದ್ದಾರಪ್ಪ ಅಂದ್ರೆ ಈ ಟಿ ಜಗನ್ನಾಥ್ ರೀ ಹೌದಾ. ಟಿ ಜಗನ್ನಾಥ ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನ, ನೆನಪಿಟ್ಕೊಳ್ಳಿ, ರೈಟ್. ಈ ನೆಕ್ಸ್ಟ್ ಕ್ವಶನ್ ನೋಡಿಲಿ, ವಿಚ್ ಇರಿಗೇಷನ್ ಮೆಥಡ್ ಅಂದ್ರೆ ವಾಟರ್ ಅನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ನೀರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಈ ಯಾವ ಒಂದು ಇರಿಗೇಷನ್ ನೀರಾವರಿಯನ್ನು ಬಳಸ್ತಾರ ಕ್ವಶನ್. 1 ಆಪ್ಷನ್ ಡ್ರಿಪ್ ಇರಿಗೇಷನ್, 2ನೇದು ಕೆನಾಲ್ ಇರಿಗೇಷನ್, ಫ್ಲಡ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್. ನಿಮ್ಗೆಲ್ಲ ಗೊತ್ತಿರೋ ಏನಪ್ಪ ಅಂದ್ರೆ ಡ್ರಿಪ್ ಇರಿಗೇಷನ್ ಆನ್ಸರ್ ಯಾವ್ದ್ರೆ ಡ್ರಿಪ್ ಇರಿಗೇಷನ್. ಈ ಡ್ರಿಪ್ ಇರಿಗೇಷನ್ ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಬರತ್ರಿ
ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ರೈತರಿಗೆ ಏನಪ್ಪಾ ಅಂದ್ರೆ ಈ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಳ್ಳಲಿಕ್ಕೆ ಮತ್ತೆ ಸೋಲಾರ್ ಪಂಪ್ ಗಳನ್ನ ಬಳಸಲಿಕ್ಕೆ ಏನಪ್ಪಾ ಅಂದ್ರೆ ಸಬ್ಸಿಡಿ ದರದಲ್ಲಿ ಅಮೌಂಟ್ ಕೊಡೋದು ಕೃಷಿ ಸಿಂಚಾಯಿ ಯೋಜನೆ ಅಂತ ಬರೋದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದು ಯಾವ ಒಂದು ಸಚಿವಾಲಯ ಕೆಲಸ ಮಾಡತ್ತಪ್ಪ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡರ್ ಕೆಲಸ ಮಾಡುತ್ತೆ. ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಕೃಷಿ, ಹೌದಾ, ಕೃಷಿ ಸಚಿವಾಲಯ ಕೆಲಸವನ್ನ ಮಾಡುತ್ತೆ, ರೈಟ್. ಈ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಕೃಷಿ ಸಿಂಚಾಯಿ ಯೋಜನೆ ನಾಳೆ ಕ್ವಶನ್ ಎಕ್ಸಾಮ್ ಏನಾದ್ರು ಕ್ವಶನ್ ಕೇಳಿದ್ರೆ ಇದ್ರ ಎಷ್ಟು ಪರ್ಸೆಂಟ್ ಅಂದ್ರೆ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇರ್ತಾರಲ್ಲ ಅವ್ರಿಗೆ 55% ಕೊಡ್ತಾರೆ, ಹೌದಾ. ಇನ್ನು ಉಳಿದತಕ್ಕಂಥ ದೊಡ್ಡ ರೈತರು ಇರ್ತಾರಲ್ಲ ಅವ್ರಿಗೆ 45% ಅನ್ನ ಕೊಡ್ತಾರೆ. ಈ ನೆಕ್ಸ್ಟ್ SC/ST ದವ್ರಿಗೆ, ಹೌದಾ, SC/ST ದವ್ರಿಗೆ ಎಷ್ಟು ರೊಕ್ಕ ಕೊಡ್ತಾರಪ್ಪ ಅಂದ್ರೆ ಇದರಲ್ಲಿ 90% ಏನಪ್ಪಾ ಅಂದ್ರೆ ಸಬ್ಸಿಡಿ ಕೊಡ್ತಾರೆ, ಹೌದಾ. ಈ ಜನರಲ್ ಕ್ಯಾಟಗರಿ ಅಂದ್ರೆ 80% ಅವರಿಗೆ ಏನು ಸಬ್ಸಿಡಿನ ಕೊಡ್ತಾರೆ. ಕೃಷಿ ಸಿಂಚಾಯಿ ಯೋಜನೆ ಸಂಬಂಧಪಟ್ಟಂಗ ನಿನಗ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಈ ನೆಕ್ಸ್ಟ್ ಏನ್ ಕ್ವಶನ್ ಏನಪ್ಪ ಅಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಅಂತ ಕ್ವಶನ್ ಏನ 1988 ನಿಮ್ಗೆ ಗೊತ್ತಿರೋ ವಿಚಾರ, ರೈಟ್. ಈ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಏನಪ್ಪಾ ಅಂದ್ರೆ ಇದನ್ನ ನಿಯಂತ್ರಣ RBI ಇದು ಯಾರ ಒಂದು ನಿಯಂತ್ರಣ ಏನಪ್ಪಾ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಐತಿ ಹೌಸಿಂಗ್ ಬ್ಯಾಂಕ್, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ಹೌದಾ. ಈ ನೆಕ್ಸ್ಟ್ ಇದ್ರದ ಕೇಂದ್ರ ಜಿಲ್ಲೆ ಅಂದ್ರೆ ನವದೆಹಲಿ ಆಗೈತೆ. ಇದು 100% ಸ್ಟಾಕ್ ಎಲ್ಲ ಯಾರ ಕಡೆ ಐತಪ್ಪ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆ ಐತಿ. ನಿನಗೆ ಅದ್ರ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ವರ್ನಾಕ್ಯುಲರ್ ಪ್ರೆಸ್ ಇಂಪಾರ್ಟೆಂಟ್ ನೋಡ್ರಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾನೆ. ವರ್ನಾಕ್ಯುಲರ್ ಪ್ರೆಸ್ ನೀವು ಓದಿದ್ರೆ ಇಂಪಾರ್ಟೆಂಟ್. ಅದ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಯಾವಪ್ಪ ಅಂದ್ರೆ 1878 ಬರ್ತೈತಿ. ಇದನ್ನ ಜಾರಿ ತಂದ್ರಪ್ಪ ಅಂದ್ರೆ ಲಾರ್ಡ್ ಲಿಟ್ಟನ್ 1878 ಲಾರ್ಡ್ ಲಿಟ್ಟನ್ ಜಾರಿ ತಗೊಂಡ್ಬರ್ತಾನ. ಇದು ಉದ್ದೇಶ ಏನಪ್ಪಾ ಅಂದ್ರೆ ಈಗೇನ ಭಾರತೀಯ ನ್ಯೂಸ್ ಪೇಪರ್ ಇರ್ತಾವಲ್ಲ, ಆ ನ್ಯೂಸ್ ಪೇಪರ್ ಅಲ್ಲಿ ಯಾರು ಕೂಡ ಬ್ರಿಟಿಷರ ಅಪೋಸಿಟ್ ಆಗಿ ಬರಿಬಾರು ಅಂತ ಹೇಳ್ತಾರೆ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ತೊಗೊಂಬಂದು 1878 ಯಾರು ತೊಗೊಂಬರ್ತಾರೆ ಇದನ್ನ ಲಾರ್ಡ್ ಲಿಟನ್ ತೊಗೊಂಬರ್ತಾನೆ. ಬಟ್ ಇದೇನು ನೋಡ್ರಿ, ಇದು ಪ್ರೆಸ್ ಫ್ರೀಡಮ್ ಅನ್ನ ಕಸಿದುಕೊಂಡಂಗ ಆಗ್ತದೆ, ಹೌದಾ. ಸೊ ಅವಾಗ ಏನ್ ಮಾಡ್ತಾರೆ ಬಂದ್ರೆ ಇದನ್ನ ವಾಪಸ್ ರದ್ದು ಮಾಡ್ತಾರೆ. ಯಾವಪ್ಪ ಅಂದ್ರೆ 1882 ರದ್ದು ಮಾಡ್ತಾರ. ಇದನ್ನ ರದ್ದು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಅಂತ. ಯಾರು? ಲಾರ್ಡ್ ರಿಪ್ಪನ್ ಅವ್ರು ಏನಪ್ಪಾ ಅಂದ್ರೆ ಇದನ್ನ ರದ್ದು ಮಾಡ್ತಾರ. ನಿಮಗ್ ಗೊತ್ತಿತ್ತು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರೆ ಯಾವಾಗ ಬಂತು 1878, ಹೌದಾ. ತಂದವ್ರು ಯಾರಪ್ಪ ಅಂದ್ರೆ ಲಾರ್ಡ್ ಲಿಟ್ಟನ್, ಹೌದಾ. ಇದನ್ನ ರದ್ದು ಮಾಡಿದವ್ರು ಯಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಅವ್ರು ರದ್ದು ಮಾಡ್ತಾರೆ, ಹೌದಾ. ಇದನ್ನ ಯಾವಾಗ ರದ್ದು ಮಾಡ್ತಾರಪ್ಪ ಅಂದ್ರೆ 1882. ಅದ್ರ ಉದ್ದೇಶ ಏನ್ ತಂದಿರ್ತಕ್ಕಂಥ ಉದ್ದೇಶ ಏನು, ಭಾರತೀಯ ಪತ್ರಿಕೆಗಳು ಭಾರತೀಯರು ತಮ್ಮ ಪತ್ರಿಕೆಯಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಬರಿಬಾರ್ದು ಅಂತ ಹೇಳ್ತಾರೆ, ಅದನ್ನ ರದ್ದು ಮಾಡ್ತಾರ. ಅದು ಸಂಪೂರ್ಣ ಇನ್ಫಾರ್ಮೇಶನ್. ನೀವು ಇದಕ್ಕೆ ಇನ್ನೊಂದು ಹೆಸರು ಐತಿ, ಗ್ಯಾಗಿಂಗ್ ಆಕ್ಟ್ ಅಂತ ಕೂಡ ಕರೀತಾರೆ ಇದನ್ನ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಬಿಟ್ಟು ಗ್ಯಾಗಿಂಗ್ ಆಕ್ಟ್ ಅಂತ ಕೊಟ್ಟರು, ಅದು ಕೂಡ ಕರೆಕ್ಟ್ ಆನ್ಸರ್, ರೈಟ್. ಈ ನೆಕ್ಸ್ಟ್ ನೋಡ್ರಿ, ಈ ಸರಸ್ವತಿ ಸಮ್ಮಾನ ಮೇಲೆ ಕ್ವಶನ್ ಕ್ಯಾನ್ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್. ಈ ಸರಸ್ವತಿ ಸಮ್ಮಾನ KK ಬಿರ್ಲಾ ಅವರು 3 ಅವಾರ್ಡ್ ಅನ್ನ ಕೊಡ್ತಾರೆ. KK ಬಿರ್ಲಾ ಅವರು 3 ಅವಾರ್ಡ್ ಕೊಡ್ತಾರೆ. ಒಂದು ಸರಸ್ವತಿ ಸಮ್ಮಾನ, ಏನಪ್ಪ ಅಂದ್ರೆ ವ್ಯಾಸ ಸಮ್ಮಾನ, ಇನ್ನೊಂದು ಬಿಹಾರಿ ಪುರಸ್ಕಾರ. ಇವೆಲ್ಲ 1991 ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಏನ್ ಕ್ವಶನ್ ಕೇಳಪ್ಪ ಅಂದ್ರೆ ಈ ಸರಸ್ವತಿ ಸಮ್ಮಾನನ ಕೊಡುವಂತ ಸಂಸ್ಥೆ ಯಾವುದಂತೆ, ಕೊಡೋರು ಯಾರಂತೆ? KK ಬಿರ್ಲಾ ಫೌಂಡೇಶನ್. ನಿಮ್ಗೆ ಗೊತ್ತಿದೆ, ರೈಟ್. ಏನಪ್ಪಾ ಅಂದ್ರೆ ಈ 3 ಪ್ರಶಸ್ತಿ ಬಗ್ಗೆ ನೀನ್ ನೆನ್ಪಿಟ್ಟು ಹೋಗ್ಬೇಕು. ಯಾವ್ದು ಒಂದೇದಾದ್ರಿ ಸರಸ್ವತಿ ಸಮ್ಮಾನ್, ವ್ಯಾಸ ಸಮ್ಮಾನ್, ಇನ್ನೊಂದು ಬಿಹಾರಿ ಪುರಸ್ಕಾರ, ಹೌದಾ. ಸರಸ್ವತಿ ಸಮ್ಮಾನನ ಯಾವ ಭಾಷೆ ಕೊಡ್ತಾರಪ್ಪ ಅಂದ್ರೆ ಈ ಸಮಯದಲ್ಲಿ ಮೆನ್ಷನ್ ಮಾಡಿರಲ್ಲ 22 ಭಾಷೆಗಳು, ಹೌದಾ. 8ನೇ ಅನುಸೂಚಿದಲ್ಲಿ ಆ ಒಂದು ಭಾಷೆಗಳು ಎಲ್ಲವೂ ಕೊಡ್ತಾರೆ. ಯಾರು? ಸರಸ್ವತಿ ಸಮ್ಮಾನ್. ಈ ನೆಕ್ಸ್ಟ್ ಈ ವ್ಯಾಸ ಸಮ್ಮಾನ ಇತ್ಲ, ಇದನ್ನ ಯಾವ ಒಂದು ಭಾಷೆಗೆ ಮಾತ್ರ ಕೊಡ್ತಾರಪ್ಪ ಅಂದ್ರೆ ಹಿಂದಿ ಭಾಷೆಗೆ ಮಾತ್ರ ಕೊಡ್ತಾರೆ. ಇನ್ನು ಬಿಹಾರಿ ಪುರಸ್ಕಾರ ಇತ್ಲ, ಇಲ್ಲಪ್ಪ ಅಂದ್ರೆ ಹಿಂದಿ ಮತ್ತು ರಾಜಸ್ಥಾನಿ ಕೊಡ್ತಾರೆ. ಹಿಂದಿ ಮತ್ತು ರಾಜಸ್ಥಾನಿ ಕೊಡೋದು ಯಾವುದು? ಈ ಬಿಹಾರಿ ಪುರಸ್ಕಾರ. ಸರಿ, ಯಾವುದು? ಬಿಹಾರಿ ಪುರಸ್ಕಾರ, ಗೊತ್ತಾಯ್ತಾ. ಈ ನೆಕ್ಸ್ಟ್ ಈ ಸರಸ್ವತಿ ಸಮ್ಮಾನ್ಗೆ ಎಷ್ಟಪ್ಪ ಅಂದ್ರೆ ಪ್ರಶಸ್ತಿ ಮೊತ್ತ 15 ಲಕ್ಷ ರೂಪಾಯಿ. ಈ ನೆಕ್ಸ್ಟ್ ಈ ವ್ಯಾಸ ಸಮ್ಮಾನ್ಗೆ ಎಷ್ಟಪ್ಪ ಅಂದ್ರೆ 4 ಲಕ್ಷ ರೂಪಾಯಿ. ಈ ನೆಕ್ಸ್ಟ್ ಬಿಹಾರಿ ಪುರಸ್ಕಾರ ರೊಕ್ಕ ಎಷ್ಟಪ್ಪ ಅಂದ್ರೆ 2.5 ಲಕ್ಷ ರೂಪಾಯಿ ಕೊಡ್ತಾರೆ. 2.5 ಲಕ್ಷ ರೂಪಾಯಿನ ಕೊಡ್ತಾರೆ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಇದಿದೆ ಮತ್ತೆ ಎಕ್ಸಾಮ್ ಕ್ವಶನ್ ಕೇಳಿದ ಏನ್ ಗೊತ್ತಿದ್ರೆ ಈ ಸರಸ್ವತಿ ಸಮ್ಮಾನನ ಕರ್ನಾಟಕ 2 ಮಂದಿ ತಗೊಂಡಾರ, ಹೌದಾ. ಆ 2 ಮಂದಿ ಯಾರ ಕ್ವಶನ್ ಕೇಳ್ತಾನ, ಹೌದಾ. ಒಂದೇನಪ್ಪ ಅಂದ್ರೆ SL ಭೈರಪ್ಪನವರು, ಇನ್ನೇನಪ್ಪ ಅಂದ್ರೆ ವೀರಪ್ಪ ಮೊಯ್ಲಿ. ಇವ್ರ 2 ಮಂದಿಗೆ ಏನಪ್ಪಾ ಅಂದ್ರೆ ಸರಸ್ವತಿ ಸಮ್ಮಾನ ಸಿಕ್ಕೈತೆ ನಮ್ಮಲ್ಲಿ, ರೈಟ್. ಈ ಮಂದ್ರ
ಅದು ಬರ್ತದೆ. ಈ ಮಂದ್ರ ಯಾರ ಬುಕ್ ಅಂದ್ರೆ ಇದು ಎಸ್ ಎಲ್ ಭೈರಪ್ಪ ಅವ್ರದ್ದು ಬುಕ್. ಇದನ್ನ ಕ್ವಶನ್ ಜನ ಮಂದ್ರ ಪರ್ವ ಇವೆಲ್ಲ ಫೇಮಸ್ ಬುಕ್ಗಳು. ಇವು ಯಾರೂಪ ಅಂದ್ರೆ ಎಸ್ ಎಲ್ ಭೈರಪ್ಪನವರು, ರೈಟ್. ಇವ್ರ ಇಬ್ಬರಿಗೆ ಸಮಾನ ಸಿಕ್ಕತಿ ಕರ್ನಾಟಕದಿಂದ. ಯಾರು? ಎಸ್ ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ. ಈ ನೆಕ್ಸ್ಟ್ ಇತ್ತೀಚೆಗೆ ಸಮಾನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಮುಖ್ಯೋಪಾಧ್ಯಾಯ ಅಂತ ಬರ್ತಾರೆ. ಅದ ಮುಖ್ಯೋಪಾಧ್ಯಾಯ ಅಂತ ಬರ್ತಾರ. ಅವ್ರು ಏನಪ್ಪಾ ಅಂದ್ರೆ ಸರಸ್ವತಿ ಸಮ್ಮಾನನ ಇತ್ತೀಚೆಗೆ ಕೊಟ್ಟಾರ. ಅದು ಲಾಸ್ಟ್ ಕೊಟ್ಟಿರ್ತಕ್ಕಂಥದ್ದು ನೆನಪಿಟ್ಕೋಬೇಕು, ರೈಟ್. ಈ ನೆಕ್ಸ್ಟ್ ನೋಡಿ, ಅಂದ್ರೆ ಗ್ರೀಸ್ ದೇಶದ ಏನಪ್ಪಾ ಅಂದ್ರೆ ಗ್ರೀಸ್ ದೇಶದ ಕ್ಯಾಪಿಟಲ್ ಯಾವ್ದು ಕ್ವಶನ್ ನೋಡ್ರಿ. ಒಂದು ಕ್ಯಾಪಿಟಲ್ ಮೇಲೆ ಕ್ವಶನ್ ಕೇಳ್ತಾನೆ. ಅಂದ್ರೆ ಕ್ಯಾಪಿಟಲ್ ಅಂದ್ರೆ ಏನ್ರಿ? ರಾಜಧಾನಿ ಯಾವ್ದಪ್ಪ ಅಂದ್ರೆ ಅಥೆನ್ಸ್. ಗ್ರೀಸ್ ದೇಶ ಯಾವ್ದ್ರಿ? ಅಥೆನ್ಸ್. ಹೌದು, ಅದ್ರ ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಅವಾರ್ಡ್ ಅಂತ ಕೊಡ್ತಾರೆ BCCI ದವರು. ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಅವಾರ್ಡ್ 2024 and 25 ಯಾರಿಗೆ ಕೊಟ್ರ ಅಂತ ಕ್ವಶನ್ ಕೇಳ. 25-26 ಇನ್ನೂ ಕೊಟ್ಟಿಲ್ಲ. ಬೆಸ್ಟ್ ಡೆಬ್ಯೂ ಆಫ್ ದಿ ಇಯರ್, ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಆಫ್ ದಿ ಇಯರ್ ಅಂತ ಕೊಟ್ರ 2025 ಯಾರಿಗೆ ಕೊಟ್ರಪ್ಪ ಅಂದ್ರೆ ಇದನ್ನ ಹರೀಶ್ ರಾಣಾ ಕೊಟ್ಟಾರ. ಯಾರಿಗ್ರಿ? ಹರೀಶ್ ರಾಣಾ. ಅದಕ್ಕೆ ಫಾಸ್ಟ್ ಬೌಲರ್ ಇವ್. ಅದ ಫಾಸ್ಟ್, ಅದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತ. ಈ ನೆಕ್ಸ್ಟ್ ಈ ಆಂಗ್ಲೋ ಮರಾಠ ವಾರ್ಗಳು ಬರ್ತಾವ. ಆಂಗ್ಲೋ ಮರಾಠ ವಾರ್ ಅಂದ್ರ ಒಂದನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ, ಟೋಟಲ್ 3 ನಡೀತಾವ. ಜಸ್ಟ್ ಏನಂದ್ರೆ ಇಲ್ಲಿ ಯಾವ ಒಂದು ಏನು ಒಪ್ಪಂದ ಆಗಿದ್ ಕ್ವಶನ್ ಇದೆ. ಒಂದನೇದಲ್ಲಿ ನಡೆದಪ್ಪ ಅಂದ್ರೆ ಸಾಲ್ಬಾಯಿ ಒಪ್ಪಂದ, ಹೌದಾ. ಎರಡನೇದ್ರಲ್ಲಿ ನಡೆದಪ್ಪ ಅಂದ್ರೆ ಬೆಸ್ಸಿನ್ ಒಪ್ಪಂದ, ಹೌದಾ. ಮೂರಲ್ಲಿ ನಡೆದಪ್ಪ ಅಂದ್ರೆ ಪುನಾ ಪ್ಯಾಕ್ಟ್ ಆಗ್ತದೆ ಅಲ್ಲಿ, ಹೌದಾ. ಸಂಬಂಧಪಟ್ಟಂಗ 3 ಒಪ್ಪಂದಗಳಾಗ್ತಾವ. ನಿಮ್ಗ ಗೊತ್ತಿಲ್ಲ. ಆಂಗ್ಲರು ಮತ್ತು ಮರಾಠರ ಮಧ್ಯೆ ನಡೆರ್ತಕ್ಕಂಥ ಯುದ್ಧಗಳು, ಹೌದಾ. ಒಂದನೇದ್ರಲ್ಲಿ ಮರಾಠರು ಗೆಲ್ತಾರ, ಎರಡನೇದ್ರಲ್ಲಿ ಬ್ರಿಟಿಷ್ ಗೆಲ್ತಾರ. ಅಷ್ಟು ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿಲ್ಲ. ಈ ನೆಕ್ಸ್ಟ್ ಈ ಗುಲಾಮಗಿರಿ, ಹೌದಾ. ಗುಲಾಮಗಿರಿ ಅನ್ನೋದು ಬುಕ್ ಅನ್ನ ನೋಡಿ ಎಲ್ಲ ಓದಿದ್ದವಲ್ಲ, ಹೌದಾ. ಗುಲಾಮಗಿರಿ ಅನ್ನೋ ಬುಕ್ ಅನ್ನ ಯಾರು ಬರ್ದಾರ ಅಂತ ಕ್ವಶನ್. ಜ್ಯೋತಿಬಾ ಫುಲೆ. ನಿಮ್ಗೆಲ್ಲ ಗೊತ್ತಿದೆ, ಜ್ಯೋತಿರಾವ್ ಫುಲೆ ಕೊಟ್ಟಾರ. ಇದು ಗುಲಾಮಗಿರಿ ಅನ್ನೋ ಬುಕ್ ಯಾವ ಒಂದು ಭಾಷೆಯಲ್ಲಿ ಬರ್ದ ಕ್ವಶನ್ ಕೇಳಿದ್ರೆ ಅದಪ್ಪ ಅಂದ್ರೆ ಮರಾಠಿ ಭಾಷೆ. ಅದು ನಿಮ್ಗೆ ಗೊತ್ತಿರ್ತವೆ. ವೇಟಿಂಗ್ ಫಾರ್ ವೀಸಾ ಅಂತ ಬರ್ತೈತಿ. ಇದ್ಯಾರು ಬರ್ತದೆ? ವೇಟಿಂಗ್ ಫಾರ್ ವೀಸಾ ಯಾರಪ್ಪ ಅಂದ್ರೆ ಈ BR ಅಂಬೇಡ್ಕರ್ ಅದು, ಹೌದಾ. ವೇಟಿಂಗ್ ಫಾರ್ ವೀಸಾ BR ಅಂಬೇಡ್ಕರ್ದು, ಹೌದಾ. ಎಕ್ಸಾಮ್ ಮೈಕ್ರೋ ಬ್ಲಾಗಿಂಗ್ ಯಾವ್ದ್ರಿ? ಮೈಕ್ರೋ ಬ್ಲಾಗಿಂಗ್ ಬೆಸ್ಟ್ ಆ್ಯಪ್ ಯಾವ್ದಂತ ಅದಪ್ಪ ಅಂದ್ರೆ ಟ್ವಿಟರ್. ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ನೆಕ್ಸ್ಟ್ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನೋಡ್ರಿ. ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಮ್ಮ ಭಾರತ ಯಾವಾಗ ಮೆಂಬರ್ ಆಯ್ತು ಕ್ವಶನ್ ಕೇಳ್ರಿ, ಹೌದಾ. ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿ 1995 ಫಸ್ಟ್ ಏನಪ್ಪ ಅಂದ್ರೆ ನಮ್ಮ ಭಾರತದಿಂದ ಭಾರತದ ಸದಸ್ಯತ್ವನ ಪಡ್ಕೋದೈತಿ. ಅದಕ್ಕಿಂತ ಮುಂಚೆ ಗ್ಯಾಟ್ಸ್ ಅಂತ ಬರ್ತದೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟಾರಿಫ್ ಅಂತೇಳಿ, ಹೌದಾ. 1948 ಸ್ಥಾಪನೆ ಆಗತ್ತೆ. ಅವಾಗ ಸಿಗ್ನೇಟರಿ ಭಾರತ ಸೈನ್ ಮಾಡಿರ್ತದೆ, ಹೌದಾ. ಅದಾದ್ಮೇಲೆ ಅದ್ರ ಹೆಸರು ಚೇಂಜ್ ಮಾಡಿದ್ಯಾವಪ್ಪ ಅಂದ್ರೆ 1995. ಅವಾಗ ಏನಪ್ಪಾ ಅಂದ್ರೆ ನಮ್ಮ ಭಾರತ ಕೂಡ ಸದಸ್ಯತ್ವನ್ನ ಪಡ್ಕೊಳ್ಬೇಕು. ಅದ ಸಪರೇಟ್ ಆಗಿ ಭಾರತವನ್ನ ಪಡ್ಕೊಂಡಾಗ್ರಿ 1995 ಜನರಲ್ ಟ್ರೇಡ್ ಅಂಡ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ಹೆಡ್ ಕ್ವಾರ್ಟರ್ ಇಲ್ಲಪ್ಪ ಅಂದ್ರೆ ಜಿನೆವಾ, ಹೌದಾ. ಜಿನೆವಾ ಕಡೆ ಈ ತರದ್ ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ ಅದ, ನಿಮ್ಗೆ ಗೊತ್ತಿರ್ಬೇಕು. WTO. ನೆಕ್ಸ್ಟ್ ನೋಡ್ರಿ, ಕಥಕ್ಕಳಿ ಬಗ್ಗೆ ಕ್ವಶನ್. ಕಥಕ್ಕಳಿ ಯಾವ ರಾಜ್ಯದ ಕೂಡ ಅದಪ್ಪ ಅಂದ್ರೆ ನಿಮ್ ಕಥಕ್ಕಳಿ ಕೇಳಾಗೋತಿ. ಭರತನಾಟ್ಯ, ಕಥಕ್ಕಳಿ ಹಿಂಗೊಂದು ಕ್ವಶನ್ ಕೇಳ್ತಾನೆ. ಕಥಕ್ಕಳಿ ಅಪ್ಪ ಅಂದ್ರೆ ಈ ಕೇರಳ ರಾಜ್ಯದ್ದು, ರೈಟ್. ಇನ್ನು ನ್ಯಾಷನಲ್ ಸೈನ್ಸ್ ಡೇ ಆಚರಣೆ ಮಾಡ್ತೀವಲ್ಲ, ಅದು ಆಚರಣೆ ಮಾಡಕ್ ಉದ್ದೇಶ ಏನು? ಫೆಬ್ರವರಿ 28 ನಾವು ಆಚರಣೆ ಮಾಡ್ತೀವಿ. ಫೆಬ್ರವರಿ 20 ಆಚರಣೆ ಮಾಡ್ತೀವಲ್ಲ, ಅವತ್ತೇ ಯಾಕೆ ಆಚರಣೆ ಮಾಡ್ತೀವಿ ಕ್ವಶನ್ ಕೇಳ್ತಾನ್ರಿ. ಅದಪ್ಪ ಅಂದ್ರೆ CV ರಾಮನ್ ಅವರು ರಾಮನ್ ಎಫೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಆ ದಿನದಂದು ನಾವು ಆಚರಣೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ 1928 ಅವ್ರಿಗೆ ಏನ್ ಕೊಡ್ತಾರೆ? ನೋಬೆಲ್ ಪ್ರೈಸ್ ಕೊಡ್ತಾರೆ ಫಿಸಿಕ್ಸ್ ಭಾಷೆಯಲ್ಲಿ. 28 ನೋಬೆಲ್ ಪ್ರೈಸ್ ಕೊಡ್ತಾರೆ. 2026 ಥೀಮ್ ಏನಪ್ಪಾ ಅಂದ್ರೆ ಹ್ಯೂಮನ್ ಇನ್ ಸೈನ್ಸ್ ಅಂತೇಳಿ. ಹ್ಯೂಮನ್ ಇನ್ ಸೈನ್ಸ್ ಎಟಲೈಸಿಂಗ್ ವಿಕಸಿತ್ ಭಾರತ. ವುಮನ್ ಇನ್ ಸೈನ್ಸ್ ವುಮನ್ ಇನ್ ಸೈನ್ಸ್ ಅಂತ ಅದು ನೆನಪಿಟ್ಕೋರಿ, ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವರ್ಲ್ಡ್ ಟೆಲಿವಿಷನ್ ಡೇ ಯಾವಾಗ ಆಚರಣೆ ಮಾಡ್ತಾರಂತ? ಯಾವಾಗ ಆಚರಣೆ ಮಾಡ್ತಾರೆ? ನವೆಂಬರ್ 21 ಯಾವಾಗ್ರಿ? ನವೆಂಬರ್ 21 ವರ್ಲ್ಡ್ ಟೆಲಿವಿಷನ್ ಡೇ ಆಚರಣೆ ಮಾಡ್ತಾರೆ.
ರೈಟ್. ಈ ನೆಕ್ಸ್ಟ್ ಈ ಆಂಟಿ ಡಿಫೆಕ್ಷನ್ ಲಾ ವ್ಯಾಲ್ಯೂ ಅಂದ್ರೆ ಆರ್ಟಿಕಲ್ 361B, ಇನ್ನು 361B ಅಡಿ ಏನ್ ಹೇಳ್ತದ ಕ್ವಶನ್ 361B, ಹೌದಾ? ಏನ್ ಹೇಳ್ತಪ್ಪ ಅಂದ್ರೆ ಇದು ಡಿಸ್ಕ್ವಾಲಿಫಿಕೇಶನ್ ಆಫ್ ಅಪಾಯಿಂಟ್ಮೆಂಟ್ಸ್ ಆನ್ ರಿಮ್ಯುನರೇಟಿವ್ ಪೊಲಿಟಿಕಲ್ ಪೋಸ್ಟ್. ಅಂದ್ರೆ ಯಾರು ಡಿಸ್ಕ್ವಾಲಿಫೈ ಆಗಿರ್ತಾರಲ್ಲ, ಅಂದ್ರೆ ಪಕ್ಷಾಂತರ ನಿಷೇಧಕ್ಕೆ ಆಗಿರ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಯಾವ್ದು ಫೆಸಿಲಿಟಿ ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಹೇಳೋದು ಯಾವ್ದಪ್ಪ ಅಂದ್ರೆ ಆರ್ಟಿಕಲ್ 361B ಹೇಳದ್ರಿ. 361B ಹೇಳದ್ರಿ, ರೈಟ್. ಅದನ್ನ ಕ್ವಶನ್ ಏನ ಈಗ ಡಿಸ್ಕ್ವಾಲಿಫಿಕೇಶನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ. ಹಾಗಾದ್ರೆ ಡಿಸ್ಕ್ವಾಲಿಫೈ ಪಕ್ಷಾಂತರ ನಿಷೇಧ ಕಾಯ್ದೆ ಎಷ್ಟನೇ ಅನುಸೂಚಿಯಲ್ಲಿ ಬರ್ತಪ್ಪ ಅಂದ್ರೆ ಇದು 10ನೇ ಅನುಸೂಚಿಯಲ್ಲಿ ಬರುತ್ತೆ. ಎಷ್ಟನೇ ತಿದ್ದುಪಡಿಪ್ಪ ಅಂದ್ರೆ 52ನೇ ತಿದ್ದುಪಡಿ. ಯಾವಾಗ 1985 ಮಾಡ್ತಾರ, ರಾಜೀವ್ ಗಾಂಧಿ ಅವರು ಮಾಡ್ತಾರ, ಹೌದಾ? ಇದಕ್ಕೆ ಸಂಬಂಧಪಟ್ಟ ಕೇಸ್ಗಳು ಬರ್ತವೆ. ಎರಡು ಕೇಸ್ ಯಾವಪ್ಪ ಅಂದ್ರೆ ಅವು ಹಯಾರಾಮ್ ಗಯಾರಾಮ್ ಮತ್ತೇನಪ್ಪ ಅಂದ್ರೆ ಕೇತೋ ಹೊಲನ್ ಕೇಸ್. ಯಾವುದು? ಕೇತೋ ಹೊಲನ್ ಕೇಸ್, ಹಯಾರಾಮ್ ಗಯಾರಾಮ್ ಅಂತ ಬರೋದು. ಅಂದ್ರೆ ಏನ್ ಗೊತ್ತಾ, ಇವ್ರು ಒಂದೇ ದಿನದಲ್ಲಿ 3-4 ಪಾರ್ಟಿಗಳನ್ನ ಚೇಂಜ್ ಮಾಡಿರ್ತಾರೆ. ಒಂದ್ ದಿನದಲ್ಲಿ 3-4 ಪಾರ್ಟಿಗಳನ್ನ ಚೇಂಜ್ ಮಾಡಿರ್ತಾರ. ಸೊ ಅವಾಗ ಏನಪ್ಪಾ ಅಂದ್ರೆ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಇದೇ ಕೇಸ್ ಮುಖಾಂತರ ಅದನ್ನ ತಗೊಂಡ್ಬರ್ತಾರೆ, ಹೌದಾ? ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಮುಖಾಂತರ ಹೊರಗೆ ಹಾಕುವಂತ ಅಧಿಕಾರ ಯಾರಿಗಪ್ಪ ಅಂದ್ರೆ ಸ್ಪೀಕರ್ ಆಫ್ ದಿ ಲೋಕಸಭಾ ಆರ್ ಸ್ಪೀಕರ್ ಆಫ್ ದಿ ವಿಧಾನಸಭೆ ಇರ್ತಲ್ಲ. ಸೊ ಅವ್ರಿಗೇನಪ್ಪ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಈ ನೆಕ್ಸ್ಟ್ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಮಾಡ್ತಾರಲ್ಲ, ಯಾರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಅಪ್ಲೈ ಆಗತ್ತಪ್ಪ ಅಂದ್ರೆ ಆಗತ್ತನ್ನ ಕ್ವಶನ್ ಕೇಳ್ತಾನ್ರಿ, ಹೌದಾ? 3 ಬಾರಿ ಆಗತ್ತೆ. ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ವಾಲಂಟರಿ ಆಗಿ ರಿಸೈನ್ ಮಾಡಿದ್ರೆ ಅವ್ರೇನಪ್ಪಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಮುಖಾಂತರ ತೆಗೆದುಗಿಬಹುದು. ಒಂದೇದು. ಇನ್ನೊಂದೇನಪ್ಪಾ ಅಂದ್ರೆ ಈ 2/3 ಮೆಂಬರ್ ಕಡಿಮೆ ಜನ, ಹೌದಾ, ಏನಾದ್ರೂ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಅವ್ರನ್ನು ಕೂಡ ಏನಪ್ಪಾ ಅಂದ್ರೆ ಪಕ್ಷ ನಿಷೇಧ ಕಾಯ್ದೆ ಮುಖಾಂತರ ತೆಗೆದುಗಿಬಹುದು. ಆಕ್ಚುಲಿ ಇದು 1/3 ಇತ್ತು ಮೊದಲ, ಅದನ್ನ 91ನೇ ತಿದ್ದುಪಡಿ ಮಾಡಿ 2/3 ಮಾಡಿದ್ದಾರೆ. 2/3 ಮಾಡಿದ್ರೆ ಅದಕ್ಕೂ ಇನ್ಫಾರ್ಮೇಶನ್ ನಿನಗ ಗೊತ್ತಿಲ್ಲ. 2/3 ಕಡಿಮೆ ಹೋದ್ರೆ ಮತ್ತೆ ಅವ್ರ ಪಕ್ಷಾಂತರ ನಿಷೇಧ ಮುಖಾಂತರ ಅವ್ರು ಹೊರಗೆ ಹಾಕ್ಬಹುದು. ಇನ್ನೆಷ್ಟು ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರ್ತಾರಲ್ಲ, ಸ್ವತಂತ್ರ ಅಭ್ಯರ್ಥಿ ಇರ್ತಾರಲ್ಲ, ಅವ್ರು ಏನಾದ್ರು ಎಲೆಕ್ಷನ್ ಗೆದ್ದು ಬಂದ ಮೇಲೆ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಅವರು ಕೂಡ ಏನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಮುಖಾಂತರ ಅವರು ಕೂಡ ಅನರ್ಹ ಮಾಡಬಹುದು. ಇನ್ನೆಷ್ಟು ಈ ಗವರ್ನರ್ ಆಗಿರ್ಬೋದು, ರಾಷ್ಟ್ರಪತಿ ನಾಮಿನೇಟ್ ಮಾಡಿರ್ತಾರಲ್ಲ, ಈ ನಾಮಿನೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇಲೆಕ್ಷನ್ ಆಗಿ 6 ತಿಂಗಳು ಆದ್ಮೇಲೆ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಅವರು ಕೂಡ ಏನಪ್ಪಾ ಅಂದ್ರೆ ಅನರ್ಹ ಆಗ್ತಾರೆ ಪಕ್ಷ ನಿಷೇಧ ಕಾಯ್ದೆ ಮುಖಾಂತರ. ಈ ನೆಕ್ಸ್ಟ್ ಯಾರು ಅನರ್ಹ ಆಗಂಗಿಲ್ಲಪ್ಪ ಅಂದ್ರೆ 2 ಪಕ್ಷಗಳು ವಿಲೀನ ಆದ್ರೆ ಅವಾಗ ಅನರ್ಹ ಮಾಡಕ್ ಬರಂಗಿಲ್ರಿ. ಈ ನೆಕ್ಸ್ಟ್ 2/3 ಜಾಸ್ತಿ ಜನ ಹೋದ್ರೆ ಬೇರೆ ಪಕ್ಷಕ್ಕೆ ಅವಾಗ ಅನರ್ಹ ಮಾಡಕ್ ಬರಂಗಿಲ್ಲ, ರೈಟ್. ಈ ನೆಕ್ಸ್ಟ್ ಈ ನಾಮಿನೇಟ್ ಮೆಂಬರ್ಸ್ ಗಳು ಇರ್ತಾರಲ್ಲ, ಇವ್ರು 6 ತಿಂಗಳಿಗಿಂತ ಮುಂಚೆನೆ ಬೇರೆ ಪಕ್ಷಕ್ಕೆ ಹೋದ್ರೆ ಅವ್ರನ್ನು ಅನರ್ಹ ಮಾಡಕ್ ಬರಂಗಿಲ್ರಿ. ಬಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾವಾಗ್ಲೂ ಅನರ್ಹ ಮಾಡಿ ಬಿಡ್ತಾರ ಅವ್ರು ಬೇರೆ ಪಕ್ಷಕ್ಕೆ ಹೋದ್ರೆ, ರೈಟ್. ಗೊತ್ತಲ್ಲ? ಈ ನೆಕ್ಸ್ಟ್ ನೋಡ್ರಿ, ಈಗ ಇಷ್ಟ ಆಯ್ತು. ಈ ನೆಕ್ಸ್ಟ್ ಏನ್ ಕ್ವಶನ್ ಏನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಮುಖಾಂತರ ಈಗ ಪೀಪಲ್ ರಿಪ್ರೆಸೆಂಟೇಷನ್ ಆಕ್ಟ್ ಬರೋದ್ರಿ, ಪ್ರಜಾಪ್ರತಿನಿಧಿ ಕಾಯ್ದೆ 1951ರಲ್ಲಿ. ಈ ಕಾಯ್ದೆ ಮುಖಾಂತರ ಅನರ್ಹನು ಮಾಡಬಹುದು, ಹೌದಾ? ಈಗ MP ಗಳನ್ನ ಅನರ್ಹ ಮಾಡ್ಬೇಕಂದ್ರೆ ಆರ್ಟಿಕಲ್ ಎಷ್ಟನೇ ಬರೋದಕ್ಕೆ, ಈಗ ರಾಹುಲ್ ಗಾಂಧಿ ಅವ್ರನ್ನ ಅನರ್ಹ ಮಾಡಿ ಗೊತ್ತ್ರಿ, ರಾಹುಲ್ ಗಾಂಧಿ ಮಮ್ಮಿ. ಅವಾಗ ಏನಪ್ಪ ಅಂದ್ರೆ ಅದು ಎಷ್ಟನೇ ಆರ್ಟಿಕಲ್ ಕ್ವಶನ್ ಕೇಳ್ತಾನ, ಅದು 102ನೇ ಆರ್ಟಿಕಲ್ ಮುಖಾಂತರ ಅವ್ರು ಅನರ್ಹ ಮಾಡಿದ್ರು. ಆಂಟಿ ಲಾ ಮುಖಾಂತರ ಅಲ್ಲ, ಅವ್ರನ್ನ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಕಾಯ್ದೆ ಮುಖಾಂತರ ಅನರ್ಹ ಮಾಡಿದ್ರು. ಆರ್ಟಿಕಲ್ ನಂಬರ್ 102. ಅದೇ MLA ಮಾಡ್ಬೇಕಂದ್ರೆ 191ನೇ ಆರ್ಟಿಕಲ್ ಮುಖಾಂತರ ಅವ್ರನ್ನ ಅನರ್ಹವನ್ನ ಮಾಡ್ತಾರ. ಅದಕ್ಕೆ ಇನ್ಫಾರ್ಮೇಶನ್ ನಿನಗ ಗೊತ್ತಿರ್ಬೇಕು, ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕೋಆಪರೇಟಿವ್ ಸಂಬಂಧಪಟ್ಟ ಕ್ವಶನ್ ಕೇಳ್ರಿ, ಹೌದಾ? ಸಹಕಾರಿ ಸಂಘಗಳು ಕ್ವಶನ್ ಕೇಳ್ತಾನ. ಇನ್ಫಾರ್ಮೇಶನ್ ಹೇಳ್ತೀನಿ, ಅದನ್ನ ಏನಪ್ಪಾ ಅಂದ್ರೆ ನಿಮಗ್ ಗೊತ್ತಿರ್ಬೇಕು. ಈ ಸಹಕಾರಿ ಸಂಘಗಳು ನಮ್ಮ ಸಂವಿಧಾನದ ಯಾವ ಒಂದು ಪಟ್ಟಿಲಿ ಬರ್ತಾವ ಅಂದ್ರೆ ರಾಜ್ಯ ಪಟ್ಟಿಲಿ ಬರ್ತಾವ, ಹೌದಾ? ಎಷ್ಟನೇ ತಿದ್ದುಪಡಿಪ ಅಂದ್ರೆ 97ನೇ ತಿದ್ದುಪಡಿ. ಇವು ಎಷ್ಟನೇ ಭಾಗದಲ್ಲಿ ಬರ್ತಾವಪ್ಪ ಅಂದ್ರೆ ಇವು 9B. ಅದನ್ನ ಕ್ವಶನ್ ಕೇಳ್ರಿ, ಎಷ್ಟನೇ ಭಾಗದ ಬರ್ತಾವಪ್ಪ ಅಂದ್ರೆ 9B, ರೈಟ್. ಈ ನೆಕ್ಸ್ಟ್ ಈ ಕೋಆಪರೇಟಿವ್ ಸೊಸೈಟಿಗಳಲ್ಲ, ಈ ಆಕ್ಟ್ ತಗೊಂಡ್ಬರ್ತಾರ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆಕ್ಟ್ ಅಂತ ಬರೋದು ಯಾವಾಗ ಬರ್ತಪ್ಪ ಅಂದ್ರೆ 1904ರಲ್ಲಿ ಬರ್ತೈತಿ.
ಇನ್ನು ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಂತ ಬರ್ತೈತಿ, ಅದಾದ 1912 ಜಾರಿ ತಗೊಂಡ್ಬರ್ತಾರ. ಇನ್ನು ಜಗತ್ತಿನ ಕೋಆಪರೇಟಿವ್ ಪಿತಾಮಹ ಅಂತ ಯಾರು ಕರಿತಪ್ಪ ಅಂದ್ರೆ ರಾಬರ್ಟ್ ಓವನ್ ಕರೀತಾರ. ಭಾರತದ ಕೋಆಪರೇಟಿವ್ ಪಿತಾಮಹ ಯಾರನ್ನ ಕರೀತಾರಪ್ಪ ಅಂದ್ರೆ ಈ ಫೆಡ್ರಿಕ್ ನಿಕೋಲ್ಸನ್ ಕರೀತಾರ. ಕರ್ನಾಟಕದ ಪಿತಾಮಹ ಯಾರಪ್ಪ ಅಂದ್ರೆ ಸಿದ್ದನಗೌಡ ಪಾಟೀಲ್, ರಾಮನಗೌಡ ಪಾಟೀಲ್ ಅವ್ರೇನಪ್ಪ ಅಂದ್ರೆ ಅವ್ರನ್ನ ಕರ್ನಾಟಕ ಕರೀತಾರ. ಹಾಗಾದ್ರೆ ಭಾರತದಲ್ಲಿ ಮೊದಲ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಇಲ್ಲಪ್ಪ ಅಂದ್ರೆ ಈ ಕಣಿಗಿನಹಾಳ್ ಗದಗದಲ್ಲಿ ಸ್ಥಾಪನೆ ಆಗ್ತೈತಿ, ಗೊತ್ತಾ. ಈ ನೆಕ್ಸ್ಟ್ ಈ ಕೋಆಪರೇಟಿವ್ ಸೊಸೈಟಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಂತ ಹೇಳಿರ್ತಕ್ಕಂತ ಸಮಿತಿ ಯಾವ್ದು ಕ್ವಶನ್ ಕೇಳ್ತಾನೆ, ಯಾವಪ್ಪ ಅಂದ್ರೆ ಅದು ಶಿವಾಜಿರಾವ್ ಸಮಿತಿ ಅಂತ ಬರುತ್ತೆ. ಅದೇಪ್ಪ ಅಂದ್ರೆ ಅದು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಂತ ಹೇಳ್ತೈತಿ. ಇನ್ನೆಸ್ಟ್ ಈ ವೈದ್ಯನಾಥ ಸಮಿತಿ ಅಂತ ಬರುತ್ತೆ. ವೈದ್ಯನಾಥ ಸಮಿತಿ ಅಂದ್ರೆ ಈ ಕೋಆಪರೇಟಿವ್ ಸಂಬಂಧಪಟ್ಟ ಸ್ಟ್ರಕ್ಚರ್ ಸಂಬಂಧಪಟ್ಟಂಗೆ ಹೇಳ್ತದೆ ಅದು ವೈದ್ಯನಾಥ ಸಮಿತಿ, ರೈಟ್. ಮತ್ತೆ ಸಂವಿಧಾನ ಸ್ಥಾನಮಾನ ಕೊಡಿದ್ರು ಶಿವಾಜಿರಾವ್ ಸಮಿತಿ ಬರುತ್ತೆ. ಅದ ಶಿವಾಜಿರಾವ್ ಸಮಿತಿ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಂತ ಹೇಳ್ತಕ್ಕಂಥ ಸಮಿತಿ. ನೆಕ್ಸ್ಟ್ ಈ ಕೋಆಪರೇಟಿವ್ ಸೊಸೈಟಿಗಳು ಇವು ಯಾವೊಂದು ಮೋಟೋ ಮೇಲೆ ಕೆಲಸ ಮಾಡ್ತಪ್ಪ ಅಂದ್ರೆ ಎಲ್ಲರೂ ನಮಗಾಗಿ ನಾವು ಎಲ್ಲರಿಗಾಗಿ ಅಂತೇಳಿ, ಎಲ್ಲರೂ ನಮಗಾಗಿ ನಾವು ಎಲ್ಲರಿಗಾಗಿ ಅಂತೇಳಿ ಮೋಟೋ ಮೇಲೆ ಕೆಲಸ ಮಾಡ್ತಾವ, ರೈಟ್. ಇನ್ನೆಸ್ಟ್ ಏನಪ್ಪ ಅಂದ್ರೆ ಇವು ಒಬ್ಬರಿಗೆ ಎಷ್ಟಪ್ಪ ಅಂದ್ರೆ ಒಬ್ಬ ಮೆಂಬರ್ಗೆ ಒಂದು ವೋಟ್ ಹಾಕಕ್ ಅವಕಾಶ ಇರ್ತೈತಿ, ರೈಟ್. ನೆಕ್ಸ್ಟ್ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಿನಿಮಮ್ ಎಷ್ಟು ಜನ ಮೆಂಬರ್ ಇರಬೇಕಂತ ಕ್ವಶನ್ ಕೇಳ್ತಾನ. 10 ಜನ ಮೆಂಬರ್ ಇರಬೇಕು ಮಿನಿಮಮ್. ಇದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಇರ್ಬೋದು, ಲಿಮಿಟ್ ಇಲ್ಲ, ಹೌದಾ, ಇರ್ಬೋದು. ಸಿಂಪಲ್ ಪಂಡ ಅದಕ್ಕೆ ಸಂಬಂಧಪಟ್ಟಂಗ ನಿನಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಫಸ್ಟ್ ಕೋಆಪರೇಟಿವ್ ಜಾರಿಗೆ ಬಂದಿಲ್ಲಪ್ಪ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಜಾರಿಗೆ ಬರ್ತದೆ. ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಬಂದಿದ್ದಿಲ್ಲ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಜಾರಿಗೆ ಬರ್ತೈತಿ, ರೈಟ್. ಈ ನೆಕ್ಸ್ಟ್ ಎಕ್ಸಾಂಪಲ್ ಕೊಡಿದ್ರೆ ಈ ಅಮೂಲ್ ಆಗಿರ್ಬೋದು, ಮತ್ತೆ KMF ಗಳಾಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಹೌದಾ, ಇವೆಲ್ಲ ಏನಪ್ಪ ಅಂದ್ರೆ ಕೋಆಪರೇಟಿವ್ಸ್ಗಳು. ಈ ನೆಕ್ಸ್ಟ್ ಸ್ಟೇಟ್ ಅಲ್ಲಿ ಅತಿ ಇದರಲ್ಲಿ ಏನಪ್ಪಾ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಅಂತ ಬರುತ್ತೆ. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅದು ಅಪೆಕ್ಸ್ ಬ್ಯಾಂಕ್. ಅದು ಆದ್ರೆ ಕೆಳಗಡೆ ಬರೋದಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಬರ್ತದೆ, ಒಂದು ಡಿಸ್ಟ್ರಿಕ್ಟ್ ಇರ್ತೈತೆ ಅದು. ನೆಕ್ಸ್ಟ್ ಅಪ್ಪ ಅಂದ್ರೆ PKPS ಅಂತ ಬರ್ತೈತೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಬರ್ತಾವ, ಹೌದಾ. ಇದೆಷ್ಟಪ್ಪ ಅಂದ್ರೆ ಒಂದು ವಿಲೇಜ್ ಅಲ್ಲಿ ಇರ್ತೈತಿ ಅದು, ವಿಲೇಜ್ ಅಲ್ಲಿ. ಒಂದು ಅಪೆಕ್ಸ್ ಬ್ಯಾಂಕ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಎರಡನೇದಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಮೂರನೇದಪ್ಪ ಅಂದ್ರೆ PKPS. ಇವು ವಿಲೇಜ್ ಅಲ್ಲಿ ಇರ್ತಾವ, ಹೌದಾ. ವಿಲೇಜ್ ತಾಲೂಕ್ ಕೋಆಪರೇಟಿವ್ ಬ್ಯಾಂಕ್ ಆದ್ಮೇಲೆ ವಿಲೇಜ್ ಅಲ್ಲಿ ಇರ್ತಕ್ಕಂಥ PKPS ಇರ್ತಾವ. ಅದಕ್ಕೆ ಸಂಬಂಧಪಟ್ಟಂಗ ನಿನಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಇಷ್ಟು ಕೋಆಪರೇಟಿವ್ ಸಂಬಂಧಪಟ್ಟಂಗ 100% ನಿಮ್ಗೆ ಕ್ವಶನ್ ಏನೇ ಇಷ್ಟು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತ ಬರೋದ್ರಿ. ಈಗ WTO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಿಂಗದಲ್ಲ, ಈ ಕೋಆಪರೇಟಿವ್ ಗಳನ್ನ ನೋಡ್ಕೊಳ್ಳಿಕ್ಕೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತ ಬರೋದು. ಇದು ಸ್ಥಾಪನೆ ಆಗಿದ್ದು 1895ರಲ್ಲಿ. ಇದರ ಕೇಂದ್ರ ಕಚೇರಿ ಇದು ಬ್ರುಸೆಲ್ಸ್, ಬೆಲ್ಜಿಯಂ, ಅಲ್ಲಿ ಕೇಂದ್ರ ಕಚೇರಿ ಐತಿ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಈ ಕೋಆಪರೇಟಿವ್ ಮಿನಿಸ್ಟರ್ ಹೊಸದಾಗಿ ಸ್ಥಾಪನೆ ಮಾಡಿದ್ವಿ ನಾವು 2021ರಲ್ಲಿ. ಮೊದಲ ಕೋಆಪರೇಟಿವ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಪ್ರಸ್ತುತ ಇರೋದವರು ಅಮಿತ್ ಶಾ ಅವರು. ಯಾರು? ಅಮಿತ್ ಶಾ ಅವರು ಪ್ರಸ್ತುತ ಅದ, ಅವರು ಕೋಆಪರೇಟಿವ್ ಮಿನಿಸ್ಟರ್ ಅದ. ಅದು ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗೊತ್ತಿರಿ. ನೆಕ್ಸ್ಟ್ ಆಲ್ರೆಡಿ ಈ ಬ್ಯಾಂಕ್ ಗಳನ್ನ ರೆಗ್ಯುಲೇಟ್ ಮಾಡೋರು, ಬ್ಯಾಂಕ್ ಗಳನ್ನ ನಿಯಂತ್ರಣ ಮಾಡೋರು ಯಾರಪ್ಪ ಅಂದ್ರೆ ಈ RBI. ಮತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡೋರು ಯಾರು? ಸೆಬಿ. ಇನ್ನೆಷ್ಟು ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆ ನಿಯಂತ್ರಣ ಮಾಡೋರು ಯಾರು? RBI. ಇನ್ನೆಷ್ಟು ಬಂಡವಾಳ ಮಾರುಕಟ್ಟೆನ ನಿಯಂತ್ರಣ ಮಾಡೋರು ಯಾರು? ಸೆಬಿ. ಸೆಬಿ. ಇನ್ನೆಷ್ಟು ಈ ಪಿಂಚಣಿಯನ್ನ ನಿಯಂತ್ರಣ ಮಾಡೋರು ಯಾರು? PFRD. ನೆಕ್ಸ್ಟ್ ಇನ್ಶೂರೆನ್ಸ್ ಅನ್ನ ನಿಯಂತ್ರಣ ಮಾಡೋರು ಯಾರು? ಲೈಫ್ ಇನ್ಶೂರೆನ್ಸ್ ನಿಯಂತ್ರಣ ಮಾಡೋರು, ಹೌದಾ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರ್ತದೆ, ಅವ್ರ ನಿಯಂತ್ರಣ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಾರಿನ್ ಟ್ರೇಡ್ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಣ ಮಾಡೋರು ಭಾರತದಲ್ಲಿ ಯಾರಪ್ಪ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂತ ಬರುತ್ತೆ. ಅಂತ ಬರುತ್ತೆ. ಇನ್ನು ಜಗತ್ತಿನಲ್ಲಿ ಯಾರಪ್ಪ ಅಂದ್ರೆ WTO ದವ್ರು ಮಾಡ್ತಾರೆ, ಹೌದಾ. ಇಷ್ಟು ಇನ್ಫಾರ್ಮೇಶನ್ ನಿನಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಟೀಚರ್ಸ್ ಡೇ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಕ್ವಶನ್ ಕೇಳ್ತಾನ. ಯಾರ ಒಂದು ಸ್ಮರಣಾರ್ಥವಾಗಿಪ್ಪ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಸ್ಮರಣಾರ್ಥ ಮಾಡ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕು ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ರೈಟ್. ಇತ್ತೀಚೆಗೆ ಎಲ್ಲಪ್ಪ ಅಂದ್ರೆ ತಮಿಳುನಾಡಲ್ಲಿ ಒಂದು ಏರ್ಪೋರ್ಟ್ ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಘೋಷಣೆ ಮಾಡಿದ್ರೆ ಯಾವ್ದಪ್ಪ ಅಂದ್ರೆ ಅದು ಮಧುರೈ. ಅದನ್ನ ಕ್ವಶನ್ ಕೇಳ ಮಧುರೈ, ರೈಟ್. ನೆಕ್ಸ್ಟ್ ಈ ಅದು IMO ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್
ಹೌದಾ. ಇದು 1948 ಸ್ಥಾಪನೆ ಆಗೈತಿ. ಇದ್ರ ಕೇಂದ್ರ ಕಚೇರಿ ಅಂದ್ರೆ ಲಂಡನ್ ಒಳಗಡೆ ಐತಿ. ಇದ್ರ ಉದ್ದೇಶ ಏನಕ್ಕೆ ಅಂತಂದ್ರೆ, ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಸಮುದ್ರದಲ್ಲಿ ಬರುವಂತ ಬೇರೆ ದೇಶದಿಂದ ಬರುವಂತ ಹಡಗುಗಳು, ನಮ್ಮ ದೇಶದಿಂದ ಹೋಗುವಂತ ಹಡಗುಗಳು, ಮತ್ತೆ ಸಮುದ್ರದಲ್ಲಿ ನಡೀತಕ್ಕಂತ ಬಂದರುಗಳನ್ನ, ಹೌದಾ, ಅವುಗಳನ್ನ ನಿಯಂತ್ರಣ ಮಾಡೋದಂದ್ರೆ WTO. ಅದನ್ನ ಕ್ವಶನ್ ಇಲ್ಲಿ ಕ್ವಶನ್ ನೆನಪಿಟ್ಟು. ನೆಕ್ಸ್ಟ್, ಹೌ ಮೆನಿ ಫಂಡಮೆಂಟಲ್ ಫೋರ್ಸ್, ನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಿನ ಎಷ್ಟು ಅದಾವ ಫೋರ್ಸ್? 4 ಅದಾವ. ಒಂದಾದ್ರೆ ಗ್ರಾವಿಟೇಷನಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. 4 ಫೋರ್ಸ್ ಗಳದಾವ. ಹೌದಾ, ನಾವು ನೆನಪಿಟ್ಕೋಬೇಕು. ಅದನ್ನ ಕ್ವಶನ್ ಕೇಳಿ. ಇನ್ನೆಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಕ್ವಶನ್ ಕೇಳ್ರಿ. ಜನಸಂಖ್ಯಾ ಸಾಂದ್ರತೆ ಎಂದರೇನು? ಹೌದಾ, ಒಂದು ಯೂನಿಟ್ ಏರಿಯಾದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಜನರ ಸಂಖ್ಯೆ. ಹೌದಾ, ಒಂದು ಚದರ ಕಿಲೋಮೀಟರ್ ನಲ್ಲಿ ವಾಸಿರ್ತಕ್ಕಂಥ ಜನರ ಸಂಖ್ಯೆ ಅನ್ನೋದು ಜನಸಂಖ್ಯಾ ಸಾಂದ್ರತೆ ಅಂತ ಕೂಡ ನಾವು ಕರಿತೀವಿ. ಅದನ್ನ ಕ್ವಶನ್ ಅನ್ನ ಇಲ್ಲಿ ಕೇಳಿ. ಕುಂಡಲಾ ಡ್ಯಾಮ್, ಹೌದಾ, ಕೇರಳದಲ್ಲಿ. ಹೌದಾ, ಅದನ್ನ ಕ್ವಶನ್ ಅನ್ನ ಕೇಳ ನೆನ್ಪಿಟ್ಟು ಹೋಗ್ಬೇಕು. ರೈಟ್, ದಿಸ್ ಈಸ್ ಆಲ್ ಅಬೌಟ್ ಇದೇನಪ್ಪ ಅಂದ್ರೆ ಈ ವಿಡಿಯೋ ಸಂಬಂಧಪಟ್ಟಂಗ ನಿಮ್ಗೆ ಯಾಕೆ ಈ ವಿಡಿಯೋನ ಕ್ವಶನ್ ಪೇಪರ್ ಬಿಡಿಸಂದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಒಂದ್ ಅವರ್ ನೀವು ಓದೋದು ಕಡಿಮೆ ಆದ್ರೂ ಪರವಾಗಿಲ್ಲ, ಪ್ರತಿದಿನ 1 ಅಥವಾ 2 ಕ್ವಶನ್ ಪೇಪರ್ ಬಿಡಿಸ್ರಿ. ಯಾಕೆ ಬಿಡಿಸ್ಬೇಕಪ್ಪ ಅಂದ್ರೆ ನಿಮ್ಗೆ ಯಾವ್ದು ಟಾಪಿಕ್ ಇಂಪಾರ್ಟೆಂಟ್, ಯಾವ್ದು ಟಾಪಿಕ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಈ ಟೇಕ್ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ಸ್, ಅದ್ರ ಮೇಲೆ 1 ಕ್ವಶನ್ ಫಿಕ್ಸ್ ಬಂದೇ ಬರ್ತೈತಿ. ಪಂಚಾಯತಿ, ಅದ್ರ ಮೇಲೆ 1 ಕ್ವಶನ್ ಫಿಕ್ಸ್ ಬಂದೇ ಬರ್ತೈತೆ, ನೋ ಡೌಟ್. ರೈಟ್, ಈ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್, ಅದ್ರ ಮೇಲೆ 1 ಅಥವಾ 2 ಕ್ವಶನ್ ಬಂದೇ ಬರ್ತಾವ. ಈ ನೆಕ್ಸ್ಟ್ DPSP, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿ ಮೇಲೆ ಬರ್ತೈತಿ, ಗವರ್ನರ್ ಮೇಲೆ, ರೈಟ್, ಮುನ್ಸಿಪಾಲಿಟಿ ಮೇಲೆ, ನೆಕ್ಸ್ಟ್ ನದಿಗಳ ಮೇಲೆ. ಅಂದ್ರೆ ಇವೆಲ್ಲ ಹೆಂಗ್ ಗೊತ್ತಾಗತ್ ಗೊತ್ತಾ? ಬರ್ದತ್ತ ಹೇಳಕತ್ತಿಲ್ಲ. ಹೆಂಗ್ ಗೊತ್ತಾಗದ್ರೆ ಕ್ವಶನ್ ಪೇಪರ್ ಅನ್ನ ಬಿಡಿಸಿದ ಮೇಲೆ ಮಾತ್ರ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ರು ಏನಪ್ಪಾ ಅಂದ್ರೆ ಈ ಕ್ವಶನ್ ಪೇಪರ್ ಅನ್ನ ಬಿಡ್ಸಾಕ್ ಪ್ರಯತ್ನ ಮಾಡ್ರಿ. ಅದ್ರಿಂದ ನಿಮ್ಗೆ ಏನಪ್ಪ ಏನ್ ಓದ್ಬೇಕು, ಏನು ಓದಬಾರ್ದು ಅಂತ ಗೊತ್ತಾಗದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಈ KE ಕ್ವಶನ್ ಪೇಪರ್ ಗಳನ್ನ ಬಿಡಿಸೋಣ. ಇನ್ ಸಾಕಿದು KE ಕ್ವಶನ್ ಪೇಪರ್, ಈ ಲಾಸ್ಟ್ ಆಗಿರ್ತಕ್ಕಂಥ ಕೆಲವು KE ಕ್ವಶನ್ ಪೇಪರ್ ಗಳನ್ನ ಯಾವ ತರ ಬಿಡಿಸಬೇಕು ಅನ್ನೋದನ್ನ ನಾವು ಬಿಡಿಸ್ತಾ ಹೋಗೋಣ. ಪ್ರತಿದಿನ ಒಂದೊಂದು ಟೈಮ್ ಸಿಕ್ಕಾಗ ಬಿಡ್ಸಕ್ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿ ಓದ್ರಿ. 100% ಏನಪ್ಪಾ ಅಂದ್ರೆ ನೀವೇನ್ ಓದ್ತಾ ಇದ್ರಿ, ಆಲ್ರೆಡಿ ಓದ್ತಾ ಇದ್ರಿ, ನಮ್ಗೆ ಗೊತ್ತೈತಿ, ಬಟ್ ಚೆನ್ನಾಗಿ ಓದ್ರಿ. ಅದನ್ನೇ ರಿವಿಷನ್ ಮಾಡ್ರಿ, ಪದೇ ಪದೇ ರಿವಿಷನ್ ಮಾಡ್ರಿ. ಕ್ವಶನ್ ಪೇಪರ್ ಬಿಡಿಸ್ರಿ, ಕರೆಂಟ್ ಅಫೇರ್ಸ್ ನ ಓದಿದನ್ನ ಬರ್ತ್ ತೆಗಿರಿ, ಡಿಸ್ಕಷನ್ ಮಾಡ್ರಿ. ಮಾಡಿದ್ಮೇಲೆ 100% ಏನಪ್ಪ ಅಂದ್ರೆ ನೀವು ಈ ಲಿಸ್ಟ್ ಅಲ್ಲಿ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಇವ್ನ ಇಲ್ಲಿ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ.